ನನ್ಗಂತೂ ದಿವಸ ಸುಮ್ಮನೆ ಹೋದ್ರೆ ನನ್ನ ಮನಸ್ಸಿಗೆ ಸಮಾಧಾನವೇ ಆಗೋದಿಲ್ಲ. ನನಗೂ ಅಷ್ಟೇ. ನೋಡು, ಆ ನಂದ ಬರ್ತೀನಿ ಅಂತ ಹೇಳಿದ್ಲು, ಬರ್ಲೇ ಇಲ್ಲ. ನನ್ಗಂತೂ ಕಾಯ್ದು ಕಾಯ್ದು ಬೇಸರ ಬಂದ್ಬಿಡ್ತು. ಯಾಕೆ ಹೀಗ್ ಮಾಡ್ತಾಳೆ ಅವಳು ಗೊತ್ತಿಲ್ಲಪ್ಪ. ಬಾಯ್ ಮೇಡಮ್, 2 ತೊರೆನ ತೆಗೆದುಕೊಂಡ್ ಬಾ. ಸರಿ. ಏನ್ ಸರ್? ಈ ಚೀಟಿನ ತಗೊಳಗೆ ಅವ್ರು ಕೊಟ್ಬಿಟ್ಟು ಬಾ ಅಷ್ಟೇ. ಸರಿ. ಕೊಡು. ಮೇಡಮ್, ಚೀಟಿ ತಗೊಳ್ಳೆ. ಯಾರು ಕೊಟ್ಟಿದ್ದು? ಅವ್ರು ಕೊಟ್ಟಿದ್ದು.
ಕೊನೆಗೂ ನಮ್ಮ ಕೈಗೆ ಗೋಲ್ಡ್ ಸಿಕ್ತು. ಡ್ರೈವರ್, ಆ ಲಾಸ್ಟ್ ಮನೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನಿಲ್ಸು. ಹಾಯ್ ರೀನಾ. ಹಾಯ್ ಶೋಭಾ, ನೀನ್ ಬರ್ತೀಯೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಕೊನೆಗೂ ಬಂದಿಯಲ್ಲ. ರೀನಾ, ಒಂದ್ಸಲ ಮಿಸ್ ಆಗಿರ್ಬೋದು, ಅದಕ್ಕೆ ನಾನ್ ಬರೋದೇ ಇಲ್ಲ ಅನ್ಕೊಂಡ್ಯಾ? ಒಂದು ಸಾರಿ 2 ಸಾರಿ ಮಿಸ್ ಆಗಿದ್ರೆ ನಾನು ಏನು ಅಂದ್ಕೋತಿರ್ಲಿಲ್ಲ, ಆದ್ರೆ 4-5 ಸಾರಿ ಮಿಸ್ ಮಾಡಿದೆ ನೋಡು, ಅದಕ್ಕೆ ಈ ರೀತಿ ಅಂದ್ಕೋಬೇಕಾಯ್ತು. ಯಾಕಿಲ್ಲ ನಿಂತ್ಕೊಂಡು ಬಾ. ಲಕ್ಷ್ಮಿ, ಈ ಲಗೇಜ್ ಎಲ್ಲ ತೆಗೆದುಕೊಂಡ್ ಬಾ. ಶೋಭಾ, ನಿನ್ ಫಾದರ್ ಎಲ್ಲ ಚೆನ್ನಾಗಿದ್ದಾರಾ? ಓ, ಹಿ ಈಸ್ ಆಲ್ ರೈಟ್. ರೀನಾ, ನೀನಂತೂ ನಮ್ಮ ಮನೆಗ್ ಬಂದು ಬಹಳ ದಿನ ಆಯ್ತು. ನೆಕ್ಸ್ಟ್ ಟೈಮ್ ನಮ್ಮ ಮನೆಗ್ ಬಂದ್ರೆ ನಾನ್ ಬರೋದು. ಖಂಡಿತ ಬರ್ತೀನಿ. ನಿಮ್ಮ ಮನೆಗ್ ಬರೋಂತ ಕಾಲ ಈಗ ಬಂದಿದೆ. ಅಂದ್ರೆ ಫ್ರೀ ಆಗಿದ್ದೀನಿ, ಬರ್ತೀನಿ ಅಂದೆ. ಓ, ಥ್ಯಾಂಕ್ಸ್. ಆಂಟಿ ಅಂಕಲ್ ಊರಿಂದ ಯಾವಾಗ ಬರ್ತಾರೆ? ಇನ್ನು 2 ವಾರ ಆಗ್ಬೋದು. ಶೋಭಾ, ಇವು ನನ್ನ ಪಾಲಿಗೆ ದೇವ್ರಿದ್ದ ಹಾಗೆ. ನನ್ನ ತಂದೆ ತಾಯಿ ಆಕ್ಸಿಡೆಂಟ್ ಆಗಿ ಸತ್ತು ಹೋದಾಗ ನಾನು ನನ್ನ 2 ತಮ್ಮಂದಿರು ತುಂಬಾ ಚಿಕ್ಕವರು. ತಂದೆ ತಾಯಿಗಿಂತ ಹೆಚ್ಚಾಗಿ ನಮ್ಮನ್ನು ಕರ್ಕೊಂಡು ಬಂದು ಚೆನ್ನಾಗಿ ಓದಿಸಿ ಬೆಳೆಸಿ ಈ ಮಟ್ಟಿಗೆ ತಂದು ನಮ್ಮನ್ನ. ನಾನು ನಿನ್ ತಮ್ಮಂದಿನೇ ನೋಡಿಲ್ಲ. ಹೋ, ಹೌದಲ್ಲ, ಇಲ್ಲೇ ಕರಾಟೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಸಾಯಂಕಾಲ ನೋಡಿವಂತೆ. ಇವರೇ ನೋಡು, ಚೆನ್ನಾಗಿದೆ ಅಲ್ಲ? ಮಿಸ್ ಆಯ್ತು. ನೋಡಿದ್ಯಾ ಹೇಗೆ? ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ತುಂಬಾ ಚೆನ್ನಾಗ್ ಆಡ್ತಾರೆ ನೋಡಿ, ತುಂಬಾ ಸಂತೋಷ ಆಯ್ತು. ಏಕೆ, ನನ್ನ ಫ್ರೆಂಡ್ ಶೋಭಾ ಅಂತ. ಹಲೋ, ನಿಮ್ ಪರಿಚಯ ಆಗಿದ್ದು ತುಂಬಾ ಸಂತೋಷ ಆಯ್ತು. ಸಿಸ್ಟರ್, ನಿಮ್ ವಿಚಾರನ ನಮ್ಮ ಅಕ್ಕ ಆಗಾಗ ಹೇಳ್ತಾನೆ ಇರ್ತಾರೆ. ಬನ್ನಿ ಹೋಗೋಣ. ನಾನಿನ್ ಬರ್ತೀನಿ. ನೀನ್ ಯಾವಾಗ ಬರ್ತೀಯ ಹೇಳು? ನಾನ್ ಬರುವಾಗ ಲೆಟ್ ಹಾಕ್ತೀನಿ. ಹಾಗೆ ಮಾಡು. ವೆಂಕಟೇಶ್, ರಾಜು, ಬರ್ತೀನಿ. ಬಾಯ್. ಹೋಗಿ ಬನ್ನಿ ಸಿಸ್ಟರ್. ಓಕೆ ಸಿಸ್ಟರ್, ಮತ್ತೆ ಯಾವ್ದು ಬರ್ತೀರಿ? ಬರ್ತೀನಿ. ಆಂಟಿ ಅಂಕಲ್ ಬರೋರ್ಗಿದ್ದು ಅವ್ರನ್ನ ನೋಡ್ಕೊಂಡು ಹೋಗ್ಬೋದಾಗಿತ್ತು. ಇಲ್ಲ, ಇನ್ನೊಂದ್ಸಲ ಬಂದಾಗ ನೋಡ್ತೀನಿ. ಅವ್ರಿಗೆ ನಾನ್ ಬಂದಿದೆ ಅಂತ ತಿಳಿಸು. ಓಕೆ, ಬಾಯ್. ಬಾಯ್. ಏನಮ್ಮ ಶೋಭಾ, ಈ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ ಅಲ್ಲ? ಹೌದು ಡ್ಯಾಡಿ, ತುಂಬಾ ಫೈನ್ ಆಗಿದೆ. ನನ್ಗಿದೇ ಇರ್ಲಿ. ಗೋಪಾಲ್ ಅವರೇ, ಈ ನೆಕ್ಲೆಸ್ ಬೆಲೆ ಎಷ್ಟಾಗುತ್ತೆ ಅಂತ ಹೇಳ್ತೀರಾ? 50,000 ಆಗುತ್ತೆ. ಜಾಸ್ತಿ ಆಯ್ತು, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇಲ್ಲ ವೆಂಕಟ್ನವರೇ, ನಾನ್ ನಿಮ್ಗೆ ಜಾಸ್ತಿ ಹೇಳೋದೇ ಇಲ್ಲ. ಯಾಕೆ ಅಂದ್ರೆ ನೀವು ನಮ್ಗೆ ತಿಳಿದವರಲ್ವೇ? ಅದು ಪೂರಾ ವಜ್ರದ ಕಲ್ಲು, ಅದಕ್ಕೆ ಅಷ್ಟಾಗುತ್ತೆ. ಗೋಪಾಲ್ ಅವರೇ, ಈಗಲೇ ಚೆಕ್ ಕೊಡ್ಲೋ ಅಥವಾ ನಾಳೆ ಕ್ಯಾಶ್ ಕೊಡ್ಲೋ? ಪರವಾಗಿಲ್ಲ, ನಾಳೆನೇ ಕೊಡಿ. ನಿಮ್ಮ ಹತ್ರ ಇದ್ರೆ ಎಲ್ಲೋಗುತ್ತೆ? ನಾನೇನ್ ಬರ್ತೀನಿ. ನಮಸ್ಕಾರ. ಓ ಡ್ಯಾಡಿ, ಮರ್ತೇ ಬಿಟ್ಟಿದೆ. ನನ್ ಫ್ರೆಂಡ್ ರೀನಾ ಬರ್ತೀನಿ ಅಂತ ಲೆಟ್ ಹಾಕಿದ್ದಾಳೆ. ಹೌದಾ? ಬಂದ್ರೆ ಇಲ್ಲೇ 1-2 ತಿಂಗಳು ಹೇಳು, ನಿನಗೂ ಬೇಜಾರು ಕಳೆಯುತ್ತೆ. ಓಕೆ ಡ್ಯಾಡಿ. ಓ, ಆಗಲೇ ಗಂಟೆ 10 ಆಯ್ತು. ಶೋಭಾ, ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಯಾರನ್ನ ಅರ್ಜೆಂಟ್ ಆಗಿ ನೋಡ್ಬೇಕಾಗಿದೆ. ನಾನು ಹೋಗಿ ಬರ್ಲಾ? ಬೇಗ ಬಂದ್ಬಿಡಿ ಡ್ಯಾಡಿ. ಆಗ್ಲಮ್ಮ.
ಹಲೋ ಮಿಸ್ಟರ್ ಶಂಕರ್. ಹಲೋ, ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು ಸರ್. ಸರ್, ಬರಕ್ ಹೇಳೋದಲ್ಲ, ಕಾರಣ? ದೊಡ್ಡ ಕಾರಣನೇ ಇದೆ. ಈ ಬೆಂಗಳೂರು ಸರೌಂಡಿಂಗ್ ನಲ್ಲಿ ಕೊಲೆ, ಕಳ್ಳತನ ಎಲ್ಲ ನಡೀತಾ ಇದೆ. ಈ ಕೇಸನ್ನ ನಿಮ್ಗೆ ಒಪ್ಸೋಣ ಅಂತಿದ್ದೀವಿ. ಬೈ ಸಾವುಕಾರ ವೆಂಕಪ್ಪನವ್ರ ಹೆಸರನ್ನು ಕೇಳಿರ್ಬೇಕಲ್ಲ ನೀವು? ಹೌದು ಸರ್, ಕೇಳಿದ್ದೀನಿ. ಸರ್, ಮೊನ್ನೆ ಅವ್ರ ಮನೆ ಹತ್ರ ಒಬ್ಬ ಸೇಡಿ ಕೊಲೆಗಾರ ಆಯ್ತು ಸರ್. ಹೌದು, ಅಷ್ಟೇ ಅಲ್ಲ ಶಂಕರ್, ಒಬ್ಬ ವಜ್ರದ ವ್ಯಾಪಾರಿ ಕೊಲೆನೂ ಸಹ ಆಗಿದೆ. ಇದನ್ನ ಯಾರು ಮಾಡ್ತಾ ಇದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ನಿಮ್ಮನ್ನೇ ಸಿಐಡಿ ಕಳಿಸ್ಬೇಕು ಅಂತಿದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೋಡಿ ಶಂಕರ್, ವೆಂಕಪ್ಪನವ್ರ ಮೇಲೆ ನಮಗ್ ಡೌಟ್ ಬಂದಿದೆ. ಆದ್ರೆ ಯಾವ ಸಾಕ್ಷಿ ಆಧಾರಗಳು ಇಲ್ಲದೆ ನಾವು ಅವ್ರನ್ನ ಅರೆಸ್ಟ್ ಮಾಡಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನು ನಿಮ್ಗೆ ಸಿಐಡಿ ಕಳಿಸ್ತಾ ಇದ್ದೀನಿ. ಆ ವೆಂಕಪ್ಪನವ್ರ ಮನೆಯಲ್ಲೇ ಉಳಿಬೇಕು. ಯಾಕೆಂದ್ರೆ ಈ ಕೇಸನ್ನು ಕಂಡುಹಿಡಿಯಕ್ಕೆ, ಜೊತೆಗೆ ಇದರಲ್ಲಿ ವೆಂಕಪ್ಪನವ್ರ ಕೈವಾಡ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳಕ್ಕೆ ನೀವು ಹೇಗಾದ್ರೂ ಮಾಡಿ ಈ ಕೇಸನ್ನ ಕಂಡುಹಿಡಿಯಲೇಬೇಕು. ಬಟ್ ನೀವು ಸಿಐಡಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ಸರ್, ವೆಂಕಪ್ಪನವ್ರ ಮಗಳು ಸಹ ನನಗೆ ಅಲ್ಪ ಸ್ವಲ್ಪ ಪರಿಚಯ ಇದೆ. ಏನಾದ್ರೂ ಐಡಿಯಾ ಮಾಡಿ ಅವ್ರ ಮನೇಲಿ ಕೆಲ್ಸಕ್ಕೆ ಸೇರ್ಕೋತೀನಿ. ಸರ್, ಅವ್ರಿಗೆ ಫ್ಯಾಕ್ಟ್ರಿ, ಎಸ್ಟೇಟು, ಮನೆ, ತೋಟ ಎಲ್ಲ ಬೇಕಾದಷ್ಟಿದೆ. ಆದ್ರೂ ಈ ಕೆಲಸ ಮಾಡ್ತಾರೆ ಅಂದ್ರೆ ನನಗೆ ನಂಬಕ್ಕಾಗಲ್ಲ ಸರ್. ಹಾಗನ್ಬೇಡಿ ಶಂಕರ್, ವಜ್ರ ಹಣದ ಆಸೆಯಿಂದ ಅವ್ರಿಗೆ ಕೆಲಸ ಮಾಡಿರ್ತಾರೆ. ಅವರಿನ್ನೂ ಶ್ರೀಮಂತರಾಗಬೇಕು ಅನ್ನೋ ಆಸೆ ಇರುತ್ತೆ. ಇದನ್ನ ಕಂಡುಹಿಡಿಯೋದಕ್ಕೆ ನಿಮ್ಮಿಂದಲೇ ಸಾಧ್ಯ ಅಂತ ನಾನ್ ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ದು. ನೀವು ಸಿಐಡಿ ಅಂತ ನಾನು ಯಾರಿಗೂ ತಿಳಿಸೋದಿಲ್ಲ. ನೀವು ಹಾಗೆ ತೋರಿಸ್ಕೋಬೇಡಿ. ಸರ್, ನನ್ನ ಜೊತೆ ಇಬ್ರು ಪೊಲೀಸರನ್ನ ಮಫ್ತಿ ಮೇಲೆ ಆ ವೆಂಕಪ್ಪನ ಮನೆ ಹತ್ರ ಬಿಟ್ಬಿಡಿ ಸರ್. ಹಾಗೆ ಆಗ್ಲಿ ಶಂಕರ್. 220, 420. ನೋಡಿ, ಶಂಕರ್ ಹೇಗೆ ಹೇಳ್ತಾರೋ ಹಾಗೆ ಕೇಳಬೇಕು. ತಿಳಿತಾ? ಇವ್ರು ಹೇಳಿದಾಗೆ ವೆಂಕಪ್ಪನವ್ರ ಮನೆ ಹತ್ರ ಕಾಯ್ತಾ ಇರ್ಬೇಕು. ಆಯ್ತು ಸರ್. ಓಕೆ ಸರ್. ಇನ್ ಹೋಗಿ. ಎಸ್ ಸರ್. ಸರ್, ನಾನಿನ್ ಬರ್ತೀನಿ ಸರ್. ಶಂಕರ್, ಇದು ದೊಡ್ಡ ಗ್ಯಾಂಗೇ ಇದೆ. ತುಂಬಾ ಹುಷಾರಾಗಿರ್ಬೇಕು. ಬಿ ಕೇರ್ಫುಲ್. ಸರ್, ನೀವೇನು ಹೆದರ್ಕೋಬೇಡಿ. ಇದ್ರಲ್ಲಿ ನನ್ನ ಪ್ರಾಣ ಹೋದ್ರು ಸರಿ, ನಾನು ಈ ಕೆಲಸ ಮಾಡೇ ಮಾಡ್ತೀನಿ. ಇಲ್ಲಾಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಅವಮಾನ. ಸರ್, ನಾನಿನ್ ಬರ್ತೀನಿ. ವಿಶ್ ಯು ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್, ಬರ್ತೀನಿ. ನೀವು ಹೇಳೋದು ಗೋಪಾಲರಾಯರ ಕೊಲೆಯಲ್ಲಿ ನನ್ನ ಕೈವಾಡ ಇದೆ ಅಂತ ತಾನೇ? ಛೇ, ಹಾಗಲ್ಲ. ನೋಡಿ, ನಿಮ್ಮ ಮನೆಯಿಂದ ಹೋದ ವಜ್ರದ ವ್ಯಾಪಾರಿ 15 ನಿಮಿಷಕ್ಕೆಲ್ಲ ಕೊಲೆಯಾಗಿದ್ದಾನೆ. ಅದೇ ಸಮಯದಲ್ಲಿ ನೀವು ಸಹ ಹೊರಗಡೆ ಹೋಗಿದ್ದೀರಿ. ಆದ್ರಿಂದ ನಿಮ್ಮ ಮೇಲೆ ನಾವು ಸಂಶಯ ಪಡಲೇಬೇಕಾಗುತ್ತೆ. ಏನೇ ಆಗಲಿ, ನೀವು ಔಟ್ ಆಫ್ ಸ್ಟೇಷನ್ ಹೋಗುವಾಗ ನಮ್ಗೊಂದು ಮಾತು ತಿಳಿಸೋಗಿ. ತಗೊಳ್ಳಿ, ಕಾಫಿ ತಗೊಳ್ಳಿ. ಸರ್, ನನ್ನ ಸ್ನೇಹಿತನ್ನ ನಾನು ಕೊಲೆ ಮಾಡ್ತೀನ? ಖಂಡಿತ ಇಲ್ಲ. ನನ್ನ ಮಾತು ನಂಬಿ ಇನ್ಸ್ಪೆಕ್ಟರ್. ಡೋಂಟ್ ವರಿ. ಸರಿ, ನಾನಿನ್ ಬರ್ತೀನಿ. ಚೆನ್ನ ಬುದ್ಧಿ ಈ ಕಪ್ಪೆತ್ತು. ರಂಗೆ, ರಂಗೆ, ಏನು? ನಂಗೆ ಹೊರಗಡೆ ಕೆಲಸ ಐತೆ, ಈ ಲೋಟ ತೊಳ್ಬೇಕು. ನನ್ಗೆಲ್ಲ ಹೇಳಿದ್ದು ಸಾವುಕಾರ ಹೇಳಿದ್ದು ನಿನ್ಗೆ. ನೀನೇ ತೊಳಿ. ನಂಗೆ ಹೇಳಿದ್ರೇನಂತೆ, ನೀನ್ ತೊಳ್ಲಿಕ್ಬಾರ್ದಾ? ಮತ್ತೆ ನಾನ್ ಈ ಮನೆಗೆ ಅಡ್ಗೆವಳು, ನೀನ್ ಪಾತ್ರೆ ಗಿತ್ರೆ ತೊಳೆಯೋನು ಅಂದ್ರೆ ಇಲ್ಲಿ ನಾನೇ ನಿನ್ಗೆ ಯಜಮಾನಿ. ಗೊತ್ತಾಯ್ತಾ? ಮರ್ಯಾದೆ ತೊಳ್ದಿಡು. ಏನೇ ಮರ್ಯಾದೆ ಗಿರ್ಯಾದೆ ಅಂತ ಮಾತಾಡ್ತೀಯಾ? ಕೋಪ ಬಂದ್ರೆ ಚೆಚ್ಬಿಡ್ತೀನಿ ನೋಡು. ಹೋಗ ಒಂದ್ ಇಲಿ ಹಿಡಿಯಕ್ಕಾಗಲ್ಲ, ನನ್ನೇನ ಗೆಸ್ತೇನಂತೆ. ಎಲ್ಲ ಇವಳ ಇವತ್ತು ಹೋಗ್ಲಿ, ನಾಳೆ ವಿಚಾರಿಸ್ಕೊಂತೀನಿ. ಮಿಸ್ಟರ್, ನಿಮ್ಗೆ ಕಣ್ಣಿನ ಕಾಣಿಸುತ್ತಾ ಇಲ್ವೋ? ರೇ ಮೇಡಮ್, ಡ್ಯಾಶ್ ಹೊಡೆದ್ರು ನೀವು ಈಗ ನನಗೆ ಕಣ್ ಕಾಣಿಸಲ್ವ ಅಂತ ದಬಾಯಿಸಿದಿರಲ್ಲ. ಒಂದ್ ಪಕ್ಷ ನಿಮ್ಗೆಲ್ಲ ಮೈಂಡ್ ಲೂಸಾ? ಏನಂದೆ? ಸರಿಯಾಗಿ ಕಂಡ್ಬಿಟ್ಕೊಂಡು ಹೋಗ್ದೆ ನನಗೆ ಮೈಂಡ್ ಲೂಸ್ ಇದೆ ಅಂತ ರಾಸ್ಕಲ್. ಲೇ ಲಂಬು, ನಿನ್ನ ಏನ್ ಮಾಡ್ತೀನಿ ಗೊತ್ತಾ? ಬೈಸ್ಕಲ್, ಏನ್ ಮಾಡ್ತೀಯಾ? ನೋಡಕ್ 3 ಗೇಣು ಉದ್ದ ಇಲ್ಲ, ನನಗೆ ರೋಪ್ ಹಾಕ್ತೀಯಾ? ನಾನು ಎಷ್ಟು ದನಾದ್ರೂ ಇರ್ತೀನಿ, ಅದನ್ನೆಲ್ಲ ಕೇಳಕ್ಕೆ ನೀನ್ ಯಾವನು? ನಾನು ಎಷ್ಟು ದನ ಇರ್ತೀನಿ, ಅದನ್ನ ಕೇಳಕ್ ನೀನ್ ಯಾವಳೆ? ನನಗೆ ಯಾವಳೆ ಅಂತೇನು? ಏನ್ ಬರೀ ಬಿದ್ಬಿಟ್ಯಾ? ಏನ್ ಕುರಿ ಮರಿ ಬಿದ್ಬಿಟ್ಯಾ?
ತಲೆ ಬಾಗ್ಲೇಬೇಕು. ರೀನಾ ಬಿಡ, ಏನೇ ಇದ್ ನಿನ್ ಗಲಾಟೆ? ಬಿಡ ಶೋಭಾ, ಇವತ್ತು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅವನಿಗೆ. ಏನು ನಾನೇ ನೀನ್ ಕಲಿಸ್ತೀಯಾ? ನಿನಗಿನ ಅನುಭವ ಸಾಲದು, ಬಾ ನಾನ್ ಕಲಿಸ್ತೀನಿ. ನೋಡ್ದೇನೆ ಅವನ್ನ ಹೇಗ್ ಮಾತಾಡ್ತಾನೆ ಅಂತ. ಏನ್ ಶಂಕರ್ ನೀವು? ಲೇರೀನಾ, ಇವ್ರು ಯಾರು ಅನ್ಕೊಂಡೆ? ನಮ್ ತಂದೆ ಫ್ರೆಂಡ್ ಮಗ ಶಂಕರ್ ಅಂತ. ಇವ್ರು ಬಂದು ನಮ್ಮ ಮನೆಗೆ ಆಗ್ಲೇ 1 ವಾರ ಆಯ್ತು. ಯಾವ್ದೋ ಇಂಜಿನಿಯರ್ ಕೆಲ್ಸದ ಮೇಲೆ ಬಂದಿದಾರಂತೆ. ಶಂಕರ್, ಇವಳು ನನ್ ಫ್ರೆಂಡು ರೀನಾ ಅಂತ. ಏನು ಇವಳು ನಿನ್ ಫ್ರೆಂಡಾ? ಓ ಮೈ ಗಾಡ್, ಒಳ್ಳೆ ಚಾಮುಂಡೇಶ್ವರಿ ಇದ್ದಾಳಲ್ರಿ. ಇವಳು ಯಾವಾಗ್ಲೂ ಹಾಗೆ ಬಾಳ ಕೋಪ ಮಾಡ್ಕೋತಾಳೆ. ಇವಳು ಬೆಳಗ್ಗೆ ತಾನೇ ನಮ್ಮ ಮನೆಗೆ ಬಂದ್ಲು. ಆಗ ನೀವು ಹೊರಗಡೆ ಹೋಗಿದ್ರಿ, ಇಂಟ್ರೊಡ್ಯೂಸ್ ಮಾಡಿಸ್ಕೊಡಕ್ಕೆ ಆಗ್ಲಿಲ್ಲ. ಆಗ್ಲೇ ಪರಿಚಯ ಆಗಿದ್ರೆ ಇಷ್ಟೆಲ್ಲ ಗಲಾಟೆನೇ ಆಗ್ತಾ ಇರ್ಲಿಲ್ಲ. ಲೇರೀನಾ, ಇನ್ನಾದ್ರೂ ಕೋಪ ಬಿಡೆ. ಹಲೋ. ನಡಿ. ಹೇ ಮೇಡಮ್, ನಿಮ್ ಸ್ಕಾರ್ಫ್. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಏನಮ್ಮ ಶೋಭಾ, ನಿನ್ ಫ್ರೆಂಡ್ ಶಂಕರ್ನ ಪರಿಚಯ ಮಾಡಿಸ್ಯಾ? ಮಾಡ್ಕೊಟ್ಟೆ ಡ್ಯಾಡಿ. ಅದಕ್ಕಿಂತ ಮುಂಚೆ ಏನಾಗಿದ್ ಗೊತ್ತಾ? ಅವ್ರ ಪರಿಚಯನ ಅವರೇ ತುಂಬಾ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ರು. ನಮ್ಮ ರೀನಾ ಎಂಥ ಕಲ್ಲನ್ನು ಸಹ ಮಾತಾಡಿಸಿ ಫ್ರೆಂಡ್ಶಿಪ್ ಮಾಡ್ಕೊತಾಳೆ ಅಲ್ವೇನಮ್ಮ? ಹೋಗಿ ಅಂಕಲ್. ಬೈದ್ ಬೈ, ಇವರು ಪ್ರಭಾಕರ್ ಅಂತ, ಇವರು ಶಂಕರ್ ಅಂತ. ನಾನು ಆಗಲೇ ಹೇಳಿದ್ನಲ್ಲ. ಓ ಹಲೋ, ಹೌ ಡು ಯು ಡು? ಫೈನ್, ಥ್ಯಾಂಕ್ ಯು. ಇವಳು ನನ್ನ 2ನೇ ಮಗಳದ ಹಾಗೆ, ಹೆಸರು ರೀನಾ ಅಂತ. ನಮಸ್ಕಾರ. ನೋಡು ಶಂಕರ್, ಇವರು ತುಂಬಾ ಉದಾರಿಗಳು, ಬಡಬಗ್ಗರಿಗೆ ತುಂಬಾ ಸಹಾಯ ಮಾಡ್ತಾರೆ. ಅದು ಅಲ್ಲದೆ ದೊಡ್ಡ ಶ್ರೀಮಂತರು ಸಹ. ನನ್ನ ತುಂಬಾ ಹೊಗಳ್ಬೇಡಿ ಸರ್. ಶಂಕರ್, ಇವರ ಮ್ಯಾನೇಜರ್, ಹೆಸರು ಆನಂದ್ ಅಂತ. ಹೌ ಡು ಯು ಡು? ಹಲೋ. ಹೌ ಆರ್ ಯು? ಐ ಆಮ್ ಫೈನ್. ರಂಗಿ, ಅಡಿಗೆ ಆಗಿದ್ಯಾ? ಆಗಿದೆ ಸೌಕರ್ಯ. ಸರ್, ಇವ್ರ ಮನೆ ಉಪ್ಪಿನಕಾಯಿ ಅಂದ್ರೆ ನನಗೆ ತುಂಬಾ ಇಷ್ಟ ಸರ್. ಬನ್ನಿ ಊಟ ಮಾಡೋಣ. ಬನ್ನಿ ಸರ್, ಬನ್ನಿ ಊಟ ಮಾಡೋಣ, ಬನ್ನಿ. ಯಾಕ್ರಿ ನನ್ನ ನೋಡಿ ಕಣ್ ಹೊಡೆದಿದ್ದು? ಮೇಡಮ್, ನಾನ್ ಕಣ್ ಹೊಡೆದಿದ್ದು ನಿಮ್ಗೆ ಹೇಗೆ ಗೊತ್ತಾಯ್ತು? ನೀವು ನನ್ನ ದೂರ ಅಂತ ನೋಡಿದಕ್ಕೆ ತಾನೆ ನಾನ್ ಕಣ್ ಹೊಡೆದಿದ್ದು. ನೀವು ನನ್ನ ನೋಡದೇ ಇದ್ದಿದ್ರೆ ನಾನು ಯಾಕೆ ಕಣ್ ಹೊಡಿತಾ ಇದ್ದೆ? ರೀ ಸ್ವಾಮಿ, ನೀವೇ ನಿಜ ಹೇಳಿ, ಇದ್ರಲ್ಲಿ ತಪ್ಪು ಯಾರ್ದು? ಶೋಭಾ, ನಿಮ್ಮ ಮನೆಗೆ ಶಂಕರ್ ಬಂದು ಎಷ್ಟು ದಿವಸ ಆಗಿರಬಹುದು? 5 ದಿವಸ ಆಯ್ತು. 5 ದಿವಸ? ಯಾಕೂ ಇಲ್ಲ, ಸುಮ್ಮನೆ ಕೇಳಿದೆ. ಇಲ್ಲಿ ಎಷ್ಟು ದಿವಸ ಇರಬಹುದು? ಇನ್ನೊಂದು ತಿಂಗಳಿರ್ತಾರಂತೆ, ಆಮೇಲೆ ಮೈಸೂರಿಗೆ ಹೋಗ್ತಾರಂತೆ. ಅವ್ರಿಗೆ ಮದುವೆ ಆಗಿದೆಯಾ? ಇನ್ನೂ ಇಲ್ಲ. ಯಾಕನ್ನೋರು ತುಂಬಾ ಕೇಳ್ತಾ ಇದ್ದೀರಾ? ಯಾಕೂ ಇಲ್ಲ, ಸುಮ್ಮನೆ ಕೇಳಿದೆ. ಅವನು ನನ್ನ ತುಂಬಾ ಕೆಣಕ್ತಾನೆ ಇರ್ತಾನೆ, ಅದಕ್ಕೋಸ್ಕರ. ನಾನು ನಿದ್ರೆ ಬಂತು, ಇನ್ ಮಲಗ್ತೀನಿ. ಓಕೆ, ಗುಡ್ ನೈಟ್. ಜಾಗ್ರತೆ ಕೆಲಸ ಮಾಡ್ಬೇಕ್ರಿ ನಾ. ಕುಮಾರ್, ನೀನೇನು ಯೋಚನೆ ಮಾಡ್ಬೇಡ.
ಚಿಟಿಕೆ ಹೊಡೆಯುವಷ್ಟರಲ್ಲಿ ಈ ಕೆಲಸನ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ವೆರಿ ಗುಡ್. ಇದು ಡಬಲ್ ಬ್ಯಾರಲ್. ಒಂದು ಗುಂಡು ಮಿಸ್ ಆದ್ರೆ ಇನ್ನೊಂದು ಗುಂಡು. ಅಂಡರ್ಸ್ಟ್ಯಾಂಡ್? ಓಕೆ ಕುಮಾರ್, ಬರ್ತೀನಿ. ಹಲೋ ಬಾಬು, ಬಾಬು. ಹಲೋ ಹಲೋ, ಗುಡ್ ಮಾರ್ನಿಂಗ್ ಸರ್. ನೈಟ್ ನಲ್ಲಿ ಗುಡ್ ಮಾರ್ನಿಂಗ್. ಸರಿ, ಇನ್ಸ್ಪೆಕ್ಟರ್ ಕೊಲೆ ಆಗಿದೆ. ಜಾಗ ನಾವಿರೋ ಜಾಗದಿಂದ 1 ಫರ್ಲಾಂಗ್ ದೂರ ಬಂದ್ರೆ ರೈಟ್ ನಲ್ಲೇ ಇದೆ. ನೀವೆಲ್ಲ ಇಲ್ಲಿ ಬಂದು ಕಾಯ್ತಾ ಇರಿ. ನಾನು ಕಮಿಷನರ್ ಹೇಳಿ ಎಲ್ಲ ಏರ್ಪಾಟ್ ಮಾಡ್ತೀನಿ. ಓಕೆ? ಓಕೆ ಸರ್, ಓಕೆ ಸರ್. ಇನ್ಸ್ಪೆಕ್ಟರ್ದು ಕೊಲೆ ಆಗಿದಂತೆ. ಹೌದು ಕಣೋ, ನಮ್ದು ಎಣಕಾಗ ಕೆಲಸ ತಾನೆ. ಇಲ್ಲಿ ಎಣ್ಣೆ ಇಲ್ವಲ್ಲ? ಹಲೋ, ಹೌದು ನಾನೇ. ನಾನ್ ಬಾಬು ಸರ್ ಮಾತಾಡ್ತಾ ಇರೋದು. ಹೇಳಿ. ಇಲ್ಲಿ ಎಣ್ಣೆ ಇಲ್ಲ ಸರ್. ವಾಟ್? ಆ ಹಣ ಅಲ್ಲಿಲ್ವಾ? ನಾನು ಹೇಳಿದ ಜಾಗಕ್ಕೆ ತಾನೇ ಬಂದಿರೋದು. ಸರ್, ನೀವು ಹೇಳಿದ ಜಾಗಕ್ಕೆ ಬಂದಿರೋದು. ಇಲ್ಲಿ ರಕ್ತದ ಕಲೆ ಮಾಡ್ತಾ ಇದೆ, ಎಣ್ಣೆ ಇಲ್ಲ ಸರ್. ನಾಳೆ ಬೆಳಿಗ್ಗೆ ಬಂದು ನಾನು ಇನ್ವೆಸ್ಟಿಗೇಷನ್ ಮಾಡ್ತೀನಿ. ಓಕೆ? ಈ ಕೇಸ್ ಮುಂದುವರ್ತ ಹಾಗೆಲ್ಲ ತುಂಬಾ ಕಠಿಣವಾಗ್ತಾ ಇದೆಯಲ್ಲ. ನೆನ್ನೆ ನೀವು ಇಲ್ಲಿಗೆ ತಾನೇ ಬಂದಿದ್ದು? ನಿಮ್ಮ ಹಣ ಇಲ್ಲಿಗೆ ಸರ್ ಬಂದಿದ್ದು, ಎಣ್ಣೆ ಮಾತ್ರ ಇಲ್ಲ. ಇದು ತುಂಬಾ ಆಶ್ಚರ್ಯ. ನೆನ್ನೆ ನಾನು ಬಂದ ಹೆಣ ಇತ್ತು, ನೀವು ಇಲ್ಲಿಗೆ ಬಂದ ಹೆಣ ಇಲ್ಲ ಅಂದ್ರೆ ಇದು ಯಾರ ಕೈವಾಡ ಇರ್ಬೋದು? ಅವನು ಯಾರು ಅಂತ ನನ್ನ ಕೈ ಸಿಗ್ಲಿ ಸರ್, ಒದ್ದೇಳ್ಕೊಂಬರ್ತೀನಿ. ಸರ್, ಈ ಕಡೆ ದೆವ್ವ ಕಾಡ ಇದಂತೆ ಸರ್. ಒಂದು ಪಕ್ಷ ಆ ದೆವ್ವನೇ ಆ ಹೆಣ ಹೊತ್ಕೊಂಡು ಹೋಗಿದ್ರೆ. ಶಟಪ್, ಇವು ನಾನ್ ಸೆನ್ಸ್. ತಲೆಲ್ಲ ಹಡ್ಬೇಡ. ಯಾರ ಮೇಲೆ ಡೌಟ್ ಬಂದ್ರು ನನಗೆ ಬಂದು ತಿಳಿಸ್ಬೇಕು. ಅಂದ ಹಾಗೆ 220 ಸರ್, ಅವ್ನು 1 ದಿವಸ ಬಂದ್ರೆ 9 ದಿವಸ ಇದಾಗ್ತಾನೆ. ಅದಕ್ಕೋಸ್ಕರ ಸಾಹೇಬ್ರು ಇವನೇ ಇರ್ಲಿ ಇಂದು. ಸರಿ, ನಾನು ಹೇಳಿದ್ರೆ ತಿಳಿತಲ್ಲ. ಬಿ ಕೇರ್ಫುಲ್. ಎಸ್ ಸರ್. ಹಲೋ. ನೀವು ಶಂಕರ್? ಐ ಯು ವೆರಿ ಸಾರಿ. ನಾನು ಬಂದ ತಕ್ಷಣ ಸಾರಿ ಕೇಳ್ತಾ ಇದ್ಯಾ? ನೀವು ನನ್ನ ಫ್ರೆಂಡ್ ಶೋಭಾ ಕಡೆಯವರು ಅಂತ ಗೊತ್ತಾಗದೆ ಯಾರೋ ಏನೋ ಅಂತ ಏನೇನೋ ಮಾತಾಡಿದೆ, ಅದಕ್ಕೆ ಎಕ್ಸ್ಕ್ಯೂಸ್ ಕೇಳ್ತಾ ಇದ್ಯಾ? ಅವೇ ಕರೆಕ್ಟ್. ನೋಡಿದೇನಾ, ಅವತ್ತು ನೀನು ಒಬ್ಬಳೇ ಆ ರೀತಿ ಮಾತಾಡಲಿಲ್ಲ, ನಾನು ಹಾಗೆ ಮಾತಾಡಿದೆ. ನಾವಿಬ್ರು ಫೈಟ್ ಮಾಡಿದ್ದು ಒಂಥರ ಮಜವಾಗಿ ಇತ್ತು. ಈ ಸ್ಕಾರ್ಫ್ ನಿಂದ? ಇದು ನಂದಲ್ಲ. ನಿಜ ಹೇಳು ರೀನಾ, ಈ ಸ್ಕಾರ್ಫ್ ಮೊನ್ನೆ ನಿನ್ ಕೈಲಿದ್ದನ್ನ ನಾನ್ ನೋಡಿದ್ದೀನಿ. ಇದ್ರೂ ಇರಬಹುದು, ಒಂದೇ ತರ ಸ್ಕಾರ್ಫ್ ಎಷ್ಟು ಜನರ ಹತ್ರ ಇರಲ್ಲ, ಆದ್ರೆ ಈ ಸ್ಕಾರ್ಫ್ ಮಾತ್ರ ನಂದಲ್ಲ. ನಿಜ ಹೇಳು, ಇದು ನಿಂದಲ್ವಾ? ಖಂಡಿತ ನಂದಲ್ಲ.
ಅದು ಸರಿ, ನನ್ನ ಇಷ್ಟೊಂದು ವಿಚಾರ ಮಾಡ್ತಾ ಇದೆಯಲ್ಲ, ನೀನೇನು ಸೇರಿ ಆಫೀಸರ ಅಥವಾ ಇನ್ಸ್ಪೆಕ್ಟ್ರಾ? ಈ ಸ್ಕಾರ್ಫ್ ನಂದೇ ಆಗಿರಬಹುದು, ಆದ್ರೆ ಅದನ್ನ ಕಟ್ಕೊಂಡು ನಿನಗೇನಾಗ್ಬೇಕು? ಏನಿಲ್ಲ, ಸುಮ್ಮನೆ ವಿಚಾರ ಮಾಡಿದೆ. ಯಾಕೆ, ಭಯ ಆಯ್ತಾ? ಭಯ? ಭಯ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅದು ಅಲ್ಲದೆ ಈ ಸ್ಕಾರ್ಫ್ ನ ನೋಡಿ ಭಯ ಪಡುವಂತದ್ದು ಏನಿದೆ? ಬರ್ತೀನಿ, ಗುಡ್ ಬಾಯ್. ಭಯ ಅಂದ್ರೆ ಏನು ಅಂದ್ರೆ ನಿನ್ಗೆ ಗೊತ್ತಿಲ್ವಾ ಮಿಸ್ ರೀನಾ? ಭಯ ಪಡೋ ಕಾಲ ನಿನ್ ಹತ್ರ ಬಂದಿದೆ. ನಾನೆಂತ ಕೆಲಸ ಮಾಡಿದೆ? ಹೋಗಿ ಹೋಗಿ ಅಲ್ಲೇ ಸ್ಕಾರ್ಫ್ ಬರ್ಬೇಕಾ? ಶಂಕರ್ಗೆ ಈಗ ನನ್ನ ಡೌಟ್ ಬಂದಿದೆ, ನನಗೆ ಡೌಟ್ ಬಂದಿದೆ. ರಾಜಾ, ರಾಜಾ ಸರ್, ಯಾರೋ ಹೊಕ್ಕಿ? ಓ ಅವಳ ದಾನಪ್ಪನ ಮಗಳ ಹೆಸರು ಲಕ್ಷ್ಮಿ ಅಂತ. ಹೌದಾ? ನಾನು ಅವನು ಗಮನಿಸೇ ಇರ್ಲಿಲ್ವಲ್ಲ. ಇರ್ಲಿ, ಟೈಮ್ ಬರ್ಲಿ. ಆಗ್ಲೇ ಟೈಮು 11 ಆಯ್ತು, ಇನ್ನು ಯಾಕೆ ಬರ್ಲಿಲ್ಲ ಕುಮಾರ್ಗೆ ಒಂದು ಪಕ್ಷ ಇನ್ನೇನಾದ್ರೂ ಕೆಲಸ ಇರಬಹುದಾ? ಯಾವತ್ತೂ ಮಿಸ್ ಮಾಡೋದಿಲ್ಲ ಅವನು. ಇನ್ ಸ್ವಲ್ಪ ಹೊತ್ತು ಬಿಟ್ಟು ಬಂದ್ರೆ ಬರಬಹುದು, ಆದ್ರೂ ಲೇಟ್ ಆಯ್ತು. ಬೇರಿನಾ, ಇಲ್ಲಿ ನಿಂತಿದ್ಯಾ? ಎಲ್ಲೋದ್ಲು ಅನ್ಕೊಂಡೆ. ಅದ್ ಸರಿ, ಇಲ್ಯಾಕೊಬ್ಳೆ ನಿಂತಿದ್ಯಾ? ಯಾಕೋ ಇಲ್ಲ ಶೋಭಾ, ಯಾಕೋ ಶೆಕೆ ಅನಿಸ್ತು, ಹಾಗೆ ಹೊರಗಡೆ ಬಂದೆ. ಈ ಕ್ಲೈಮೇಟ್ ಅಂತೂ ತುಂಬಾ ಚೆನ್ನಾಗಿದೆ ಅನಿಸ್ತು, ಹಾಗೆ ನಡ್ಕೊಂಡು ಬಂದೆ. ಯಾಕೆ, ಏನಾರು ಕೆಲಸ ಇತ್ತಾ? ಏನೂ ಇಲ್ಲ, ಆಗ್ಲೇ 11 ಗಂಟೆ ಆಯ್ತು. ಯಾವಾಗ್ಲೂ 8 ಗಂಟೆಗೆ ಮಲಗ್ತೀನಿ ಅಂತಿದ್ದವಳು ಇವತ್ತಿನ್ನೂ ಮಲಗಿಲ್ವಲ್ಲ ಅಂತ ಭಾರಿ ನಿದ್ದೆ ಬರ್ತಾ ಇದೆ. ಹೋಗೋಣ. ನಿದ್ದೆ ಬಂತ? ನೀನ್ ಲಕ್ಷ್ಮಿ? ಹೌದು ಬುದ್ಧಿ, ನಮ್ಮಪ್ಪನಿಗೆ ಮೈ ಹುಷಾರಿಲ್ಲ, ಡಾಕ್ಟರ್ ಹತ್ರ ಹೋಗಕ್ಕೆ ಸ್ವಲ್ಪ ದುಡ್ಡು ಬೇಕಾಗಿತ್ತು. ನೀವು ದೊಡ್ಡ ಮನ್ಸು ಮಾಡಬೇಕು. 25 ರೂಪಾಯಿ ಬೇಕಾಗಿತ್ತು. 25 ಲಕ್ಷ್ಮಿ? 75 ರೂಪಾಯಿ ಬೇಕಾದ್ರೆ ಕೊಡ್ತೀನಿ, ಆಗ ನೀನ್ ಮನ್ಸು ಮಾಡಿದ್ರೆ ಮಾತ್ರ. ಅಂದ್ರೆ ಬುದ್ಧಿ? ಲಕ್ಷ್ಮಿ, ಬಹಳ ದಿನಗಳಿಂದ ನಿನ್ ಮೇಲೆ ಆಸೆ ಇಟ್ಟಿದ್ದೀನಿ. ಒಂದೇ ಒಂದ್ಸಾರಿ ನನ್ನ ಆಸೆ ನೆರವೇರಿಸ್ಬಿಡು ಲಕ್ಷ್ಮಿ. ಬುದ್ಧಿರ, ಏನ್ ನಿಮ್ ಮಾತಿನ ಅರ್ಥ? ನಾವು ಬಡವರೇ ಇರ್ಬೋದು, ಆದ್ರೆ ದುಡ್ಡಿಗೋಸ್ಕರ ಮಾನ ಮರ್ಯಾದೆ ಮಾಡ್ಕೊಳಲ್ಲ, ತಿಳ್ಕೊಳ್ಳಿ. ನನ್ ತೋಟದಲ್ಲ ಕೆಲಸ ಮಾಡೋ ನೀನು, ನಿನಗೆ ಮಾನ ಮರ್ಯಾದಿನ? ಏನ್ ಮಾಡ್ತೀನಿ ನೋಡ್ ನಿನ್ನ, ಏನ್ ಮಾಡ್ತೀನಿ ನೋಡ್ ಮತ್ತೆ. ಲಕ್ಷ್ಮಿ, ನನ್ನ ಮಾತು ಕೇಳು. ಲಕ್ಷ್ಮಿ, ಲಕ್ಷ್ಮಿ, ಓಡ್ಬೇಡ ಲಕ್ಷ್ಮಿ, ಓಡ್ಬೇಡ ಲಕ್ಷ್ಮಿ, ಲಕ್ಷ್ಮಿ, ಲಕ್ಷ್ಮಿ. ಏ ನಾರಾಯಣ, ಕಾಳ, ಬೈರ ಎಲ್ಲ ಬಂದ್ರು, ಓಡೋ ಓಡೋ. Yeah!
ಯಾರ ಕಡೆಯವ್ರಂತ ಗೊತ್ತಾ? ಗೊತ್ತಮ್ಮ, ಮ್ಯಾನೇಜರ್ ಆನಂದಪ್ಪನವ್ರ ಕಡೆಯವರು. ಓ, ಮ್ಯಾನೇಜರ್ ಆನಂದ್. ಸರಿ, ನಿನ್ನ ಹೋಗು. ನಿನ್ ಮನೆ ದೂರನಾ? ಇಲ್ಲಮ್ಮ, ಇಲ್ಲ ಐತೆ. ಹೋಗು. ಆಗ್ಲಮ್ಮ. ರೀನಾ ತುಂಬಾ ಚೂಟಿ ಹುಡುಗಿ ಅಲ್ವಾ? ಅಯ್ಯೋ, ಅವಳು ಯಾವಾಗ್ಲೂ ಹಾಗೆ ತುಂಬಾ ಚೂಟಿಯಾಗಿರ್ತಾಳೆ. ಕಾಲೇಜ್ನಲ್ಲಿ ನಾವಿಬ್ರು ಒಟ್ಟಿಗೆ ಓದಿದ್ದು. ಅಂದ್ಹಾಗೆ ಅವ್ರ ತಂದೆ ತಾಯಿ ಏನ್ ಕೆಲಸ ಮಾಡ್ತಿದ್ದಾರೆ? ಅದೊಂದ್ರಲ್ಲಿ ಅವಳು ನತದುಷ್ಟಲು. ಚಿಕ್ಕದ್ರಲ್ಲಿ ಅವ್ರ ತಂದೆ ತಾಯಿ ಇಬ್ರು ಸತ್ತೋದ್ರು. ಈಗ ಅವಳು ಆಂಟಿ ಅಂಕಲ್ ಮನೇಲಿದ್ದಾಳೆ. ಪಾಪ, ಆದ್ರೂ ಒಳ್ಳೆ ಘಾಟಿ ಇದ್ದಾಳೆ. ಹೌದು, ಯಾಕೆ ತುಂಬಾ ವಿಚಾರಿಸ್ತಿದ್ದೀರಲ್ಲ? ಏನ್ ವಿಷಯ? ಚೇಚೆ, ಹಾಗೇನೆ ಸುಮ್ಮನೆ ವಿಚಾರಿಸಿದೆ ಅಷ್ಟೇ. ಬಂದಿ ಶಂಕರ್, ಕೂತ್ಕೊಳ್ಳಿ. ಎಲ್ಲಿ ಬಂತು ನಿಮ್ ಇಂಜಿನಿಯರ್ ಕೆಲಸ? ಅದು ಈಗಲೇ ಎಲ್ಲಿ ಮುಗಿಯುತ್ತೆ ಸರ್? ಇನ್ನೂ 1 ತಿಂಗಳಾಗುತ್ತೆ. ನೀವು ಬಿಸ್ನೆಸ್ ವಿಚಾರ ಮಾತಾಡ್ತಿದ್ದೀರಿ ಅನ್ಸುತ್ತೆ. ನಾನು ಬಂದಿದ್ದು ಡಿಸ್ಟರ್ಬ್ ಆಯ್ತು. ಹಾಗೇ ಇಲ್ಲ ಶಂಕರ್, ಇತ್ತೀಚೆಗೆ ಕೊಲೆಗಳು ತುಂಬಾ ಆಗ್ತಿವೆ ನೋಡಿ, ಅದ್ರ ವಿಚಾರನೇ ಮಾತಾಡ್ತಿದ್ವಿ. ಮಿಸ್ಟರ್ ಶಂಕರ್, ಇದೇ ರೀತಿ ಕೊಲೆಗಳಾಗ್ತಿದ್ರೆ ನಮ್ಮಂತವ್ರು ಒಬ್ಬೊಬ್ಬರೇ ಹೊರಡೋದು ಕಷ್ಟ ಆಗುತ್ತೆ ನೋಡಿ. ಹೌದು ಸರ್, ಇದನ್ನ ಯಾವ ದ್ರೋಹಿಗಳು ಮಾಡ್ತಿದ್ದಾರೋ ಗೊತ್ತಾಗ್ತಿಲ್ಲ. ಹೌದು ಶಂಕರ್, ಅವರು ಪೊಲೀಸರ ಕೈಗೆ ಎಲ್ಲಿ ಸಿಗ್ತಾರೆ? ಅಷ್ಟೇ ಅಲ್ಲ, ಅವರು ಯಾರ ಕೈ ಸಿಗೋದೂ ಇಲ್ಲ. ಇಷ್ಟು ಕೊಲೆ, ಇಷ್ಟು ದರೋಡೆ ಆಯ್ತು, ಇನ್ನೂ ಆಗ್ತಾನೆ ಇದೆ. ಏನಾದ್ರೂ ಸ್ವಲ್ಪ ಸುಳು ಸಿಗ್ತಾ? ಇಲ್ಲ. ತುಂಬಾ ಬುದ್ಧಿವಂತರು, ತುಂಬಾ ಬುದ್ಧಿವಂತರು. ಹಾಗನ್ಬೇಡಿ ಸರ್, ಸಿಕ್ಕೇ ಸಿಗ್ತಾರೆ. ಕಾನೂನು ಕೈಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಅವರಿಂದ ಸಾಧ್ಯವೇ ಇಲ್ಲ. ಸತ್ಯಕ್ಕೆ ಎಂದಿದ್ರೂ ಜಯ ಇದ್ದೇ ಇದೆ. ಪರ್ಫೆಕ್ಟ್ಲಿ ಕರೆಕ್ಟ್ ಮಿಸ್ ಶಂಕರ್. ಸತ್ಯಕ್ಕೆ ಎಂದಿದ್ರು ಜಯ ಇದ್ದೇ ಇದೆ. ಗುಡ್ ಮಾರ್ನಿಂಗ್ ಸರ್. ಒನ್ ಮೋರ್ ಸಿಗ್ನೇಚರ್. ಮಿಸ್ ಆನಂದ್ ಸರ್. ಅರ್ಜೆಂಟ್ ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ. ಒಳ್ಳೇದು ಸರ್. ಅಲ್ಲಿರೋ ಫ್ಯಾಕ್ಟ್ರಿ ಕಡೆ ಸರಿಯಾಗಿ ಕೆಲಸ ನಡೀತಾ ಇದೆ ಇಲ್ವ ಅಂತ ನೋಡ್ಕೊಂಡು ಬರ್ತೀನಿ. ಒಳ್ಳೇದು ಸರ್. ಶೋಭಾ, ಇನ್ನೊಂದ್ಸರಿ ಆ 42 ಕಣ್ ಬ್ರಿಡ್ಜ್ ಹತ್ರ ಹೋಗ್ತಾ ಇದೀನಿ. ಬರ್ತೀನಿ ನೀನು? ಬರಲ್ಲ. ಅಲ್ಲಿ ಏನಿದೆ ಅಂತ ಹೋಗ್ತೀಯಾ? ಏನು? ಅಲ್ಲಿ ಸೀನರೀಸ್ ತುಂಬಾ ಇಷ್ಟ ಆಗಿದೆ ನನಗೆ, ಅದಕ್ಕೆ ಹೋಗ್ತಾ ಇದ್ದೀನಿ. ನೀನ್ ಬರ್ತೀಯೋ ಇಲ್ವೋ ಅಷ್ಟು ಹೇಳು. ಅದು ತುಂಬಾ ದೂರ, ನಾ ಬರಲ್ಲ. ಸರಿ, ನೀನ್ ಬರ್ದಿದ್ರೆ ಬೇಡ, ನಾನು ಒಬ್ಳೆ ಹೋಗ್ತೀನಿ. ರಾಮು, ನಿಮ್ ಮ್ಯಾನೇಜರ್ ಆನಂದ್ ಗುಣ ಯಾಕೆ ಅಂತ? ತುಂಬಾ ಕೆಟ್ಟ ಗುಣ ಸರ್ ಒಂದು. ಅದು ಅಷ್ಟಿಷ್ಟಲ್ಲ. ಅಂದ್ರೆ ನೀವು ಹೇಳೋ ಅರ್ಥ? ನಿಮಗ್ ಗೊತ್ತಿಲ್ಲ ಸರ್, ಚೆನ್ನಾಗಿರೋ ಹುಡುಗಿಯರು ನೋಡಿದ್ರೆ ಬಿಡೋದೇ ಇಲ್ಲ. ಅವನ ಕಡೆಯಿಂದ ಎಷ್ಟು ಹೆಣ್ಮಕ್ಳು ಬಹಳ ಹಾಳಾಗಿದೆ ಏನು. ಕೊಲೆಗಳೇನಾದ್ರೂ ಮಾಡ್ತಾನ? ಅದೇನೋ ನನಗೆ ಗೊತ್ತಿಲ್ಲ ಸರ್. ಸರ್, ಇದನ್ನೆಲ್ಲ ಯಾಕೆ ಕೇಳ್ತಾ ಇದ್ರಿ ನೀವು? ಯಾಕೂ ಇಲ್ಲ, ಸುಮ್ಮನೆ ಕೇಳಿದ್ರೆ ಅಷ್ಟೇ. ಓಹ್, ತಗೋ ಸರ್, ಇದೆಲ್ಲ ಯಾಕೆ ಸರ್? ಸುಮ್ಮನೆ ಖರ್ಚಿಡ್ಕೋ, ಪರವಾಗಿಲ್ಲ. ಆದ್ರೆ ಒಂದು ವಿಚಾರ, ನಾನು ಈ ರೀತಿ ಹೇಳಿದ್ದು ನಿಮ್ ಮ್ಯಾನೇಜರ್ಗೆ ಆಗಲಿ ಅಥವಾ ಇನ್ಯಾರಿಗೆ ಆಗಲಿ ಹೇಳ್ಬಾರ್ದು, ಗೊತ್ತಾಯ್ತಾ? ಇಲ್ಲ ಇಲ್ಲ, ಹೇಳಿ ಹೋಗೋಣ. ಕೊಲೆ ನಿಮ್ ಕೈಲಿ ಹಿಡಿಯಕ್ ಸಾಧ್ಯವೇ? ಈ ಕೊಲೆನ ನಿಮ್ ಕೈಲಿ ಹಿಡಿಯಕ್ ಸಾಧ್ಯವೇ ಇಲ್ಲ. la 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 la
ರೀನಾ ಎಲ್ಲಿಗೆ ಹೋಗಿದ್ದೆ ರೀನಾ? ಎಲ್ಲ ಹೋಗಿದ್ದೆ, ಅದರ ನಿನ್ಗೆ ಯಾಕೆ? ರೀನಾ, ನೀನ್ ಎಷ್ಟೇ ಸಿಡಕ್ ಮಾತಾಡಿದ್ರು ನಿನ್ ಮೇಲೆ ಬಿಟ್ಟಿರೋ ಆಸೆ ಮಾತ್ರ ನಾನು ಬಿಡಲ್ಲ. ಅಂದ್ರೆ? ಹೌದು ರೀನಾ, ನೀನ್ ಒಂಟಿಯಾಗಿ ಸಿಗೋದನ್ನೇ ನಾನು ಕಾಯ್ತಾ ಇದ್ದೆ. ಇವತ್ತು ಸಿಕ್ಕಿದೀಯಾ? ಬಾ ರೀನಾ, ಬಾ, ಬಾ. ನನಗ್ ಕೆನ್ನೆ ಮೇಲೆ ಕೈ ಮಾಡ್ತೀಯಾ? ನಾನ್ ಕಣ್ಣಿಟ್ಟಿರೋ ಹೆಣ್ಣಿನ ಸುಖ ಪಡೆದೆ ನಾನು ಬಿಡೋನೇ ಇಲ್ಲ. ಇವ್ರ ಕೈಕಾಲು ಕಟ್ಟಾಕೋ. ಕೈಕಾಲು ಹಾಕಿದ್ರೆ ಕಣ್ಣು ನನ್ ಕೆನ್ನೆ ಹೊಡೆದೆ ಅಲ್ಲ ನೀನು? ತಗೋ, ಅದಕ್ಕೆ ಪ್ರತಿಫಲ. ರೀನಾ, ಅವತ್ ನನ್ನ ಮೇಲೆ ಅಷ್ಟು ಜೋರ್ ಮಾಡ್ತಿದ್ದೆ, ಇವತ್ತ್ಯಾಕೆ ಮೆತ್ತಗಾಗೋದೆ? ಇಲ್ಲ ಶಂಕರ್, ಸ್ವಲ್ಪ ಮಿಸ್ ಆಯ್ತು ಅಷ್ಟೇ. ನನಗೆ ಅವನ್ ರಕ್ತ ಕಾಣಿಸಿದಾನೆ, ಅವನಿಗೂ ಇದೇ ರೀತಿ ರಕ್ತ ಕಾಣಿಸಿ ಹೋದ್ರೆ ನನ್ನ ಹೆಸರೇನೇ ಅಲ್ಲ. ಅವನಿಗೆ ರಕ್ತ ಕಾಣಿಸ್ತೀಯಾ? ಅದು ಈ ಲೈಫ್ ನಲ್ಲೇ ಸಾಧ್ಯವಿಲ್ಲ. ನಾನು ಮನಸ್ಸು ಮಾಡಿದ ಮೇಲೆ ಮುಗಿದು ಹೋಯ್ತು, ಅವನ್ ಗತಿ ಕಾಣಿಸ್ತೆ ಬಿಡೋದೇ ಇಲ್ಲ. ರೀನಾ, ನೀನ್ ಕೋಪಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣ್ತೀಯ. ಐ ಲವ್ ಯು. ಇವಳ ಮುಖ ನೋಡಿದ್ರೆ ಇವಳು ಕೊಲೆ ಮಾಡ್ತಾಳೆ ಅಂತ ಅನ್ಸೋದಿಲ್ಲ. ಆದ್ರೆ ಆ ಜಾಗದಲ್ಲಿದ್ದ ಸ್ಕಾರ್ಫು ಅವಳು ಇಲ್ಲಿಂದ ಓಡಿದ್ದು. ಇರ್ಲಿ. ಆನಂದ್, ನೀವು ಬಾಸ್ ಇಂಪಾರ್ಟೆಂಟ್ ಕೆಲಸ ಹೇಳಿ ಕಳಿಸಿದ್ದಾರೆ. ಇಂಪಾರ್ಟೆಂಟ್ ಕೆಲಸ? ಅದೇನು ಇಂಪಾರ್ಟೆಂಟ್ ಕೆಲಸ? ಆನಂದ್, ಈ ಊರಲ್ಲಿ ಮಕ್ಕಳ ಸೆಟ್ ಹೆಸರು ಗೊತ್ತಾ ನಿನಗೆ? ಈ ಊರಿಗೆ ದೊಡ್ಡ ವಜ್ರದ ವ್ಯಾಪಾರಿ ಅವನ್ ತಾನೆ? ಹೌದು, ಅವನೇ. ನಾಳೆ ರಾತ್ರಿ ಒಳಗಡೆ ವಜ್ರ ತಂದ್ಕೊಡ್ಬೇಕಂತ. ಈ ಕೆಲಸನ
ಚಿಟಿಕೆ ಹೊಡೆಯೊಳಗೆ ಮಾಡಿ ಮುಗಿಸ್ತೀನಿ. ಆದ್ರೆ ನನಗೆ ಎಷ್ಟು ಸೇರ್ಕೊಡ್ತಾನೆ? 50,000 ರೂಪಾಯಿ. ಮಕ್ಮಲ್ ಸೇಟ್ನ ಕೊಲೆ ಮಾಡಿ ವಜ್ರಗಳನ್ನು ತರಬೇಕು. ಕೊನೆ ಪಕ್ಷ 1 ಲಕ್ಷ ರೂಪಾಯಿ ಕೊಡ್ಬೇಕಾಗುತ್ತೆ. ಆ ವಿಚಾರವಾಗಿ ಬಾಸ್ ಹತ್ರ ನೀನೇ ಮಾತಾಡು. ಸರಿ ನೋಡು, ಆದ್ರೆ ನಾಳೆ 6 ಗಂಟೆಗೆ ಸರಿಯಾಗಿ ಬಾಸ್ನ ಕಾರ್ ಕಳ್ಸೋದಕ್ಕೆ ಹೇಳು. ಹೇಳ್ತೀನಿ. ಮಕ್ಮಲ್ ಸೇಠ್, देखो ನಮ್ದುಗೆ ಪಾಸ್ ಬಹುತ್ ವಜ್ರ ಅದಾವ್. ನಿಮ್ದುಗೆ ಎಷ್ಟು ಬೇಕಾಗಿದಾವ್? ಎಷ್ಟು ಬೇಕಾದ್ರೂ ನಾ ತಗೊಳ್ತೀನಿ. ನೀವು ತೋರಿಸಿ, ವಜ್ರನ ತೋರಿಸಿ. ತೋರಿಸಿ, ನಾ ತೋರಿಸಿ ತಾನೆ ತಗೊಳ್ಳೋದು. ಅರೆ ನಮ್ದುಗೆ ವಜ್ರಾಗೆ ಬಹುತ್ ಪೈಸಾ ಆಗ್ತಾವ್. ಎಷ್ಟು? ಅಯ್ಯೋ, ಓಕೆ ನೋಡಿ ಸೇಠ್ಜಿ, ನೀವು ಎಷ್ಟು ಬೇಕಾ ನಾ ತಗೊಳ್ತೀನಿ. ನೋಡಿ, ಇದು ತುಂಬಾ ಹಣ. अच्छा अच्छा, अरे देखो एक वज्रा को 1 लाख ಆಗ್ತಾವ್. ಬ್ಯೂಟಿಫುಲ್. ಯಾಕೆ ತೋರಿಸಿ ಅಷ್ಟನ್ನು? ಅಷ್ಟನ್ನು ತೋರಿಸಿ. ಯಾಕೆ ನನ್ನ ಮೇಲೆ ಅನುಮಾನವೇ? अरे अनुमान नहीं, मत तोड़ के अष्टो नो। नमदुगे पास बहुत अच्छा वज्र आदाव, बहुत पैसा भी ಆಗ್ತಾವ್. ಬ್ಯೂಟಿಫುಲ್ 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 ಜಮ್, ಬ್ಯೂಟಿಫುಲ್ ವಜ್ರ. ಈ ವಜ್ರಗಳೆಲ್ಲ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಅಂತ ವಜ್ರಗಳು. क्या करता हूँ? अरे ನಿಮ್ದುಗೆ ಪಿಸ್ತೂಲ್ ತೆಗಿತಾವ್, ನಮ್ದುಗೆ ಕೊಲ್ತಾವ್. ಅರೆ ನಮ್ದುಗೆ ವಜ್ರ ಎಲ್ಲ ನಿಮ್ದುಗೆ ತಗೊಂಡು ಹೋಗ್ಬಿಡು, ನಮ್ದು ಪಿರಾಣ ಮಾತ್ರ ಬಿಟ್ಬಿಡು. ನಾನು ಇಷ್ಟು ಕಷ್ಟಪಟ್ಟು ತಂದಿರೋ ವಜ್ರನ ಆ ಬಾಸಿಗೆ ಕೊಡ್ಬೇಕಾ? ಅವನಿಗೆ ಕೋಟ್ಯಾಂತರ ರೂಪಾಯಿ ಲಾಭ, ನನಗೆ ಕೇವಲ 1 ಲಕ್ಷ ರೂಪಾಯಿ. ಪೊಲೀಸ್ಗೆ ಕೈ ಸಿಕ್ಕಿದ್ರೆ ನನಗೆ ಗಲ್ಲಿ ಶಿಕ್ಷೆ. ಇಲ್ಲ, ಸಾಧ್ಯವಿಲ್ಲ. ಆ ಬಾಸಿಗೆ ವಜ್ರ ಕೊಡ್ಲೇಬಾರ್ದು. ಹಾಗಾದ್ರೆ ಏನ್ ಮಾಡಲ್ಲ? ಈ ಡ್ರೈವರ್ ಬಾಸ್ ಕಡೆಯವನಲ್ಲ. ಇರ್ಲಿ. ರುಸ್ತುಂ, 1 ನಿಮಿಷ ಇರು. ಆನಂದ್ ಸರ್, ಇಷ್ಟೊತ್ತಿಗೆ ಎಲ್ಲಿ ಹೋಗಿದ್ದೆ? ಇಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಸರ್, ಅದಕ್ಕೆ ಹೋಗಿದ್ದೆ. ಇಂಥ ಚಳಿಲು ಯಾಕೆ ಇಷ್ಟು ಬೇವ್ತಿದ್ಯಾ? ಏನಿಲ್ಲ ಸರ್, ಬಹಳ ಸುಸ್ತಾಗಿದ್ದೀನಿ. ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ಹೋಗಿ ರೆಸ್ಟ್ ತಗೋ. ನನಗಿಂತ ಶ್ರೀಮಂತ ಇನ್ಯಾರೂ ಇಲ್ಲ. ನನ್ನ ವಜ್ರ, ನಾನು ಕಷ್ಟಪಟ್ಟ ವಜ್ರ. ಈ ವಜ್ರ ಇದನ್ನ ಇಟ್ಕೊಂಡು ನಾನು ಇಲ್ಲಿರ್ಬಾರ್ದು. ಇಲ್ಲಿಂದ ಇಂಗ್ಲೆಂಡು ಅಮೆರಿಕಾಗ ಹೋಗಿ ಸೆಟ್ಲ್ ಆಗ್ಬಿಡ್ಬೇಕು. ನಾನು ಇಲ್ಲಿದ್ರೆ ಬಾಸ್ ಖಂಡಿತ ನನ್ನ ಕೊಲೆ ಮಾಡ್ತಾನೆ. ಇಲ್ಲ, ನಾನು ಇಲ್ಲಿರಕೂಡ್ದು. ಅಲ್ಲಿವರೆಗೂ ಈ ವಜ್ರ ಎಲ್ಲಿಡೋದು? ಹೌದು, ಇಲ್ಲ, ಈ ವಜ್ರ ಇಡೋ ಜಾಗವೇ ಇಲ್ಲ.
ಕೊಲೆ ಸರಿಯಾದ ಜಾಗ, ಅಲ್ಲೇ ವಜ್ರ ನೀಡಬೇಕು. ಹೌದು. ರಂಗಿ, ನಂಗೆಲ್ಲ ಕಾಫಿ. ನೀನೇನ್ ಮಹಾ ದೊಡ್ಡ ಮನುಷ್ಯ ನೋಡು, ನಿನ್ ಮುಂದೆ ತಂದಿಟ್ಟಿನ ತಾಳು. ಹೋಗ ಒಳಗಡೆ ಎಸ್ಕೊಂಡ್ ಕುಡಿಯೋಗ. ಎಲ್ಲ ಇವಳ ಇವ್ರು ಈಟೊಂದು ಜಬ್ಬ ಬಂದೈತೆ. ಇವತ್ತೊಂದ್ ದಿವಸ ಹೋಗ್ಲಿ, ನಾಳೆ ವಿಚಾರಿಸ್ಕೊಂತೀನಿ. ಹೌದು, ಈ ಕೊಲೆ ಹೇಗಾಯ್ತು? ಚಚೆ, ಬಹಳ ಅನ್ಯಾಯ ಆಯ್ತು. ಪಾಪ, ತುಂಬಾ ನಿಷ್ಠೆಯಿಂದ ದುಡಿತಿದ್ದ. ಇಂಥ ವ್ಯಕ್ತಿ ಕೊಲೆ ಆದ್ನಲ್ಲ. ಇದುವರೆಗೆ ನಿಮ್ಮ ಎಸ್ಟೇಟ್ ಸುತ್ತಮುತ್ತ ಆಯ್ತು, ಈಗ ನಿಮ್ಮ ಮನೇಲೆ. ಇನ್ ಮುಂದೆ ಏನೇನಾಗುತ್ತೋ ಏನು. ವೆಂಕಪ್ಪನವರೇ, ಆದಷ್ಟು ಬೇಗ ಪೊಲೀಸ್ ಫೋನ್ ಮಾಡಿ. ಪೊಲೀಸ್ ಸ್ಟೇಷನ್ಗ? ಹೌದು ಶೋಭಾ, ಇದು ಕೊಲೆ ಕೇಸೆ. ಆದಷ್ಟು ಬೇಗ ಪೊಲೀಸ್ ಫೋನ್ ಮಾಡಿದ್ರೆ ಒಳ್ಳೇದು ಅಲ್ವೇರಿನಾ? ಹೌದು ಹೌದು. ನೀವು ಆತನ್ನ ಜೀವಂತವಾಗಿ ಯಾವಾಗ ನೋಡಿದ್ರಿ? ನಿನ್ನೆ ರಾತ್ರಿ ಸುಮಾರು 8 ಗಂಟೆಯಲ್ಲಿ. ಅದೇ ತಾನೇ ಹೊರಗಡೆಯಿಂದ ಬಂದ. ತುಂಬಾ ಗಾಬರಿಯಾಗಿದ್ದ, ಜಗುತ್ತಿದ್ದ. ಸ್ವಲ್ಪ ರೆಸ್ಟ್ ತಗೋತೀನಿ ಅಂತ ತನ್ನ ರೂಮ್ ಹೋದ. ಅದೇ ಕಡೆ ನಾನು ನೋಡಿದ್ದು. ಬೆಳಿಗ್ಗೆ ನೋಡಿದ್ರೆ ಕೊಲೆಯಾಗಿದ್ದ. ನಿಮ್ಮ ಆನಂದ್ ಈ ಊರಿನ ವಜ್ರದ ವ್ಯಾಪಾರಿನ ಕೊಲೆ ಮಾಡಿ ವಜ್ರಗಳನ್ನ ಅಪಹರಿಸ್ಕೊಂಡು ಬಂದಿದ್ದಾನೆ. ಏನು? ಏನ್ ಹೇಳ್ತಾ ಇದ್ದೀರಾ ಇನ್ಸ್ಪೆಕ್ಟರ್? ಆನಂದ್? ಹೌದು ಶಂಕರ್, ಆನಂದ್ ಅಂಗಡಿಗೆ ಹೋಗಿದ್ದನ್ನ ಎಲ್ಲರೂ ನೋಡಿದ್ದಾರೆ. ಅವನ್ ಕಾರ್ ಸಹ ನೋಡಿದ್ದಾರೆ. ಈಗ ಆ ಕಾರನ್ನ ರಾಮನಗರದ ರೋಡ್ನಲ್ಲಿ ಸುಟ್ಟು ಹಾಕಿದ್ದಾರೆ. ಆನಂದ್ ಮಾತ್ರ ವಜ್ರ ಇಲ್ಲಿ ತಂದಿರೋದು ನಿಜ. ಆನಂದ್ ವಜ್ರಗಳಲ್ಲಿ ತಂದಿರೋದು ನಿಜನಾ? 100%. ಯಾರು ಅವನ್ನ ಕೊಲೆ ಮಾಡಿದಾರೋ ವಜ್ರ ಅವ್ರಿಗೆ ಸಿಕ್ಕಿರಬಹುದು. ಕೊಲೆ ಮಾಡಿದವರ ಹತ್ರನೇ ವಜ್ರ ಇದೆ ಅಂತ ಹೇಳಕ್ಕಾಗಲ್ಲ. ಯಾಕಾಗಲ್ಲ? ಆ ವಜ್ರಕ್ಕೋಸ್ಕರನೇ ಕೊಲೆ ಮಾಡಿದ್ದಾರೆ. ಆದ್ರೆ ಅಲ್ಲಿ ಚೆಲ್ಲಾಪಿಲ್ಲಿಯಾಗಿರೋ ವಸ್ತುಗಳನ್ನೆಲ್ಲ ನೋಡಿದ್ರೆ ಆ ವಜ್ರ ಅವ್ರಿಗೆ ಸಿಕ್ಕಿರ್ಬೋದು. ಅದನ್ನ ಗ್ಯಾರಂಟಿ ಹೇಳಕ್ಕಾಗಲ್ಲ. ನನಗೆ ಈ ಮನೆಯಲ್ಲಿ ಎಲ್ಲರ ಮೇಲೂ ಡೌಟ್ ಇದೆ. ಅದಕ್ಕೆ ಆಗ ಹೇಳಿದೆ, ನಮ್ಮ ಪರ್ಮಿಷನ್ ಇಲ್ಲದೆ ನೀವೆಲ್ಲಿ ಹೊರಗಡೆ ಹೋಗಬಾರ್ದು. ಮಿಸ್ಟರ್ ವೆಂಕಪ್ಪ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗುತ್ತೆ, ಎಚ್ಚರಿಕೆ. ಅದಕ್ಕೆ ನಮ್ಮ ಫಾದರ್ ಮೇಲೆ ಡೌಟಾ? ನಿಮ್ಮ ಫಾದರ್ ಅಂತ ನಾನು ಹೇಳ್ತಾ ಇಲ್ಲ, ನನಗೆ ಎಲ್ಲರ ಮೇಲೂ ಡೌಟ್ ಇದೆ. ಅದಕ್ಕೆ ಆಗ ಹೇಳಿದೆ. ನಾನೇನು ಬರ್ತೀನಿ. ಓ ದೀನಾ, ಯಾಕೆ ಓಡ್ ಬಂದೆ? ಇವತ್ತು ಯಾರನ್ನು ಕೊಲೆ ಮಾಡಿ ಬಂದೆ? ಕೊಲೆ? ನಾನು ಕೊಲೆ ಮಾಡಿದ್ನೆ? ರೀನಾ, ನನ್ ಮುಂದೆ ಈ ತರ ನಾಟಕ ಆಡ್ಬೇಡ. ಇನ್ಸ್ಪೆಕ್ಟರ್ನ ಕೊಲೆ ಮಾಡಿದ್ದು ನೀನೇ, ಆನಂದನ ಕೊಲೆ ಮಾಡಿದ್ದು ನೀನೇ. ಮಿಸ್ಟರ್ ಶಂಕರ್, ನಾನೇ ಕೊಲೆ ಮಾಡಿದ್ದು ಅಂತ ಅಂತೀಯಲ್ಲ, ಇದಕ್ಕೆ ವಿಟ್ನೆಸ್? ವಿಟ್ನೆಸ್ ಬೇಕಾ? ಇನ್ಸ್ಪೆಕ್ಟರ್ ಕೊಲೆ ಆದ ಜಾಗದಲ್ಲಿ ನಿನ್ನ ಸ್ಕಾರ್ ಸಿಕ್ತು. ಅವತ್ ನೀನು ಓಡಿದ್ದು ಸಹ ನಾನು ನೋಡಿದ್ದೀನಿ. ಅಲ್ದೆ ಆನಂದ್ ನಿನ್ನ ಕೆಣಕ್ದ ಅಂತ ಹೇಳಿ ಅವನ ಮೇಲೆ ಸೇರಿಟ್ಟು ಅವನ ಕೊಲೆ ಮಾಡಿದವಳು ನೀನೆ. ಸಾಕ್ಷಿ ಸಾಕ ಅಥವಾ ಇನ್ನೂ ಬೇಕಾ? ರೀನಾ, ನಿನ್ನ ಮೊದಲಿಂದಲೂ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ನೀನು ಇಲ್ಲಿದ್ದಾಗಲೇ ನನಗೆ ಡೌಟ್ ಬಂತು. ಹೇಳ್ರೀನಾ, ನೀನು ಈ ಕೊಲೆಗಳನ್ನೆಲ್ಲ ಮಾಡ್ತಿದ್ಯಲ್ಲ, ಕಾರಣ ಏನು? ನೀನೇ ಈ ಕೊಲೆಗಳನ್ನ ಮಾಡ್ತಾ ಇದೀಯಾ ಅಥವಾ ಬೇರೆ ಯಾರಾದ್ರೂ ನಿನ್ ಕೈಲಿ ಮಾಡಿಸ್ತಾ ಇದ್ದಾರಾ? ತುಂಬಾ ಚೆನ್ನಾಗಿ ಭಾಷಣ ಮಾಡ್ತೀಯ. ಎಲೆಕ್ಷನ್ ನಾಟ ನಿಂತ್ಕೋ, ನೀನೇ ಡೆಫಿನೆಟ್ ಆಗಿ ಆರ್ಸ್ ಬರ್ತೀಯ. ನಾನ್ ಆಸ್ ಬರೋದಿಲ್ಲ ಮೇಡಮ್. ಮೊದ್ಲು ನೀನ್ ಈ ಬೇಡಿಗೆ ಆಸ್ ಬರ್ತೀಯ. ಶಂಕರ್, ನೀನೇ ಕೊಲೆಗಾತಿ ಅಂತ ತೀರ್ಮಾನ ಮಾಡಿ ಇಷ್ಟೊಂದು ಕಮೆಂಟ್ ಮಾಡ್ತಾ ಇದೆಯಲ್ಲ, ನೀನೇನು ಪೊಲೀಸ್ ಆಫೀಸರಾ? ಬರೀ ಪೊಲೀಸ್ ಆಫೀಸರ್ ಅಲ್ಲ, ಸ್ಪೆಷಲ್ CID ಆಫೀಸರ್. ಏಜೆಂಟ್ 116. ಈಗ್ಲಾದ್ರು ಒಪ್ಕೊಳ್ತೀಯಾ? ಶಂಕರ್, ನಾನು ನಿನ್ ತಿಳಿದಾಗೆ ಕೊಲೆ ಮಾಡೋಳಲ್ಲ, ಕೊಲೆ ಮಾಡೋರ್ನ ಹಿಡಿಯೋಳು. ರಹಸ್ಯ ಏಜೆಂಟ್ 202. ಹೌದು ಶಂಕರ್, ಗವರ್ಮೆಂಟ್ ನನ್ನನ್ನ ಸ್ಪೆಷಲ್ CID ಆಗಿ ಕಳಿಸಿದೆ. ಅವತ್ತು ಇನ್ಸ್ಪೆಕ್ಟರ್ ಸತ್ತ ಜಾಗದಿಂದ ನಾನು ಓಡ್ ಬಂದಿದ್ದು ನೋಡಿ ನಿಮಗೆ ಡೌಟ್ ಬಂದಿದೆ ಅಲ್ವಾ? ಆದ್ರೆ ಅದು ನಡೆದಿದ್ದು ಏನ್ ಗೊತ್ತಾ?
ನಡೆದಿದ್ದಿಷ್ಟು. ಆದ್ರೆ ಆನಂದನ್ ಕೊಲೆ ಮಾತ್ರ ನನಗೆ ಗೊತ್ತಿಲ್ಲ. ಶಂಕರ್, ಈ ಕೊಲೆಗೆ ನನಗೊಂದು ಡೌಟ್ ಬಂದಿದೆ. ಆನಂದ್ ಸೇಟನ್ನ ಕೊಲೆ ಮಾಡಿ ವಜ್ರ ಅಪಹರಿಸ್ಕೊಂಡು ಬಂದಿದ್ದಾನೆ ಅಂತ ಪೊಲೀಸ್ ಹೇಳಿಕೆಯಿಂದ ಎಲ್ಲ ಗೊತ್ತಾಗಿದೆ. ವಜ್ರ ಅಪಹರಿಸ್ಕೊಂಡು ಬಂದ ಮೇಲೆ ಅವನು ಸತ್ತಿರೋದು. ಈ ವಜ್ರಕ್ಕೂ ಅವನ ಕೊಲೆಗೂ ಏನೋ ಸಂಬಂಧ ಇದೆ. ನೀನೇ ಹೇಳ್ತೀಯಾ? ಶಂಕರ್, ಡೈಲಿ ಸರ್ಚ್ ಮಾಡೋದು ನಮ್ಮ ಡ್ಯೂಟಿ ತಾನೇ. ಅದೇ ತರ ಸರ್ಚ್ ಮಾಡ್ಕೊಂಡು ಬರ್ತಾ ಇದ್ದಾಗ ಸ್ಕೆಲಿಟನ್ ಆಕೃತಿಯಿಂದ ನನ್ನ ಕುತ್ತಿಗೆ ಹಿಸ್ಕೋದಕ್ಕೆ ಬಂತು. ಅದಕ್ಕೋಸ್ಕರ ಹೆದರ್ಕೊಂಡು ಓಡ್ ಬಂದ್ಬಿಟ್ಟೆ. ರೀನಾ, ಇದೊಂದು ದೊಡ್ಡ ಗ್ಯಾಂಗೇ ಇದೆ. ಆ ಸ್ಕೆಲಿಟನ್ ಆಕೃತಿ ನನ್ನ ಕಣ್ಣು ಕಾಣ್ಲಿ, ಅದು ಏನು ಅಂತ ಕಂಡು ಹಿಡಿದೇ ಬಿಡೋಲ್ಲ. ರೀನಾ, ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನಾನು ಕಂಡು ಹಿಡಿದೇ ಬಿಡೋಲ್ಲ. ಏನಂತೀಯ? ಡನ್. ಡನ್. ನೀವು ಸೇರಿಗಳು ಅಂತ ಮೊದಲೇ ಕೇಳಿಲ್ಲ? ನಮ್ಮ ಶೋಭಾ ಹೇಳಿದ್ಮೇಲೆ ಗೊತ್ತಾಗಿದ್ದು. ಯಾರಿಗೂ ತಿಳಿಸಬಾರ್ದು ಅಂತ ಗೌರ್ಮೆಂಟ್ ಇಂದ ಆರ್ಡರ್ ಆಗಿತ್ತು. ರೀನಾ CID ಅಂತ ನನಗೆ ಗೊತ್ತೇ ಇರಲಿಲ್ಲ. ಶೋಭಾ, ಇನ್ನು ಮುಂದೆ ನಿಮ್ಮನ್ನ ಕಾಪಾಡೋ ಭಾರ ನನಗಿರ್ಲಿ. ಅದು ನಿನ್ನೆ ರಾತ್ರಿ ನನಗೆ ಗೊತ್ತಾಗಿದ್ದು. ಇನ್ ಮುಂದೆ ಯಾವ ಥರನೂ ಭಯ ಇಲ್ಲ ಡ್ಯಾಡಿ. ಹೌದಮ್ಮ, ಈಗ ಕೊಲೆಗಳಾಗ್ತಿರೋದು ನೋಡಿದ್ರೆ ಭಯವೇ ಆಗುತ್ತೆ. ನಮಗೂ ಇದೇ ಗತಿ ಕಾದಿದೀವೇನೋ ಅಂತ. ನೋಡಿ ಶಂಕರ್, ನಮ್ಮ ಪ್ರಾಣನ ನಿಮ್ ಕೈಲಿ ಇಟ್ಟಿದ್ದೀವಿ. ಇನ್ನು ನಮ್ಮನ್ನು ಉಳಿಸೋ ಭಾರ ನಿಮ್ದೆ. ವೆಂಕಟ್ನವರೇ, ನೀವೇನು ಭಯಪಡಬೇಡಿ. ನಿಮ್ ಪ್ರಾಣ ಹೋಗೋ ಸ್ಥಿತಿ ಏನಾದ್ರು ಬಂದ್ರೆ ನಮ್ ಪ್ರಾಣನಾದ್ರು ಕೊಟ್ಟು ನಿಮ್ಮನ್ನು ಉಳಿಸ್ತೀವಿ. ಡೋಂಟ್ ವರಿ. ಟೋನಿ, ಶಂಕರ್ ರೀನಾ CID ಅಂತ ಗೊತ್ತಾಯ್ತು. ಬಾಸ್ಗೂ ಈ ವಿಚಾರ ತಿಳಿತು. ಈಗೇನಂತಾರೆ ಗೊತ್ತಾ? ಇನ್ನೇನಂತಾರೆ? ನಮ್ ಕಂಪ್ನಿ ರೂಲ್ಸ್ ಪ್ರಕಾರ ಅವ್ರನ್ನ ಫಿನಿಶ್ ಮಾಡುವ ಅಂತಾರೆ. ನಗುವಿನ ನಲಿವಿನ ನಾಟ್ಯ ರಾಣಿಗೆ, ಕೋರಿಕೆ ಕಾಣಿಕೆ ಮೋಹನಾಂಗಿಗೆ. ನಗುವಿನ ನಲಿವಿನ ನಾಟ್ಯ ರಾಣಿಗೆ, ಕೋರಿಕೆ ಕಾಣಿಕೆ ಮೋಹನಾಂಗಿಗೆ. ಪರವಾಗಿಲ್ಲ, ಆಡ್ಬೇರೆ ಬರೀತೀರಾ ನೀವು? ಎಲ್ಲಿ? ಪರವಾಗಿಲ್ಲ, ಹಾಡಂತೂ ಚೆನ್ನಾಗಿ ಬರೆದಿದ್ದಾರೆ. ಶಂಕರ್, ನೀವೇ ಒಂದ್ಸರಿ ಹಾಡ್ಬಿಡಿ. ಹಾಡು ಬರೀತೀನಿ ಹೊರತು ಹಾಡಕ್ ಬರೋಲ್ಲ. ಸುಳ್ಳು ಹೇಳ್ತೀರಿ ನೀವು. ಖಂಡಿತ ಹಾಡ್ತೀರಿ. ಹಾಡ್ಲೇಬೇಕ. ನೀವು ಹಾಡ್ಲೇಬೇಕು. ನಗುವಿನ ನಲಿವಿನ ನಾಟ್ಯ ರಾಣಿಗೆ, ನಗುವಿನ ನಲಿವಿನ ನಾಟ್ಯ ರಾಣಿಗೆ, ಕೋರಿಕೆ ಕಾಣಿಕೆ ಮೋಹನಾಂಗಿಗೆ. ನಗುವಿನ ನಲಿವಿನ ನಾಟ್ಯ ರಾಣಿಗೆ, ಕೋರಿಕೆ ಕಾಣಿಕೆ ಮೋಹನಾಂಗಿಗೆ. ನಗುವಿನ ನಲಿವಿನ ನಾಟ್ಯ ರಾಣಿಗೆ. ನಲಿದು ಕುಣಿದು ಮನ ಸೆಳೆದ ಮಯೂರಿಯ ಒಲಿದು ಬಂದ ಶಾಂತಲೆಯ ರೂಪವೇ, ಕಲ್ಪನ ಲಹರಿಯ ಸುಗಂಧ ಕುಸುಮವೇ, ಕಲೆಯ ಸ್ಫೂರ್ತಿ ಜಗಣ್ಣನ ಶಿಲ್ಪವೇ. ನಯನ ಮನೋಹರ ನಿಲುವುವ ಯಾರವೋ, ಅಧರ ಚುಂಬನ ವದನ ಸುಂದರವೋ. ನಯನ ಮನೋಹರ ನಿಲುವುವ ಯಾರವೋ, ಅದರ ಚುಂಬನ ವದನ ಸುಂದರವೋ. ನನ್ನ ಪಂಪರ ಕಾವಲ ಹರಿಯ, ರಣ ಪಂಪರ ಕಾವಲ ಹರಿಯ. ರವಿವರ್ಮನ ಕುಚ
ಕುಶಲತೆಯೋ ರವಿವರ್ಮನ ಕುರುಚ ಕುಶಲತೆಯೋ ನಗುವಿನ ನಲಿವಿನ ನಾಟರಾಣಿಗೆ ಕೋರಿಕೆ ಕಾಣಿಕೆ ಮೋಹನಾಂಗಿಗೆ ನಗುವಿನ ನಲಿವಿನ ನಾಟರಾಣಿಗೆ ಅಡಿಯಡೆ ನೂಪುರ ಜೇಂಕಾರ ನಡೆದರೆ ನಾಟ್ಯದ ಮೊದಲಂಕಾರ ಧನಿಯಲ್ಲಿ ವೀಣೆಯ ಗಾಂಧಾರ ಮುತ್ತಿಡೆ ಸುಮಧುರ ಸ್ವೀಕಾರ ನಡೆದರೆ ನಾಟ್ಯದ ಸಂಕೇತ ನುಡಿದರೆ ಕೋಗಿಲೆ ಸಂಗೀತ ನಡೆದರೆ ನಾಟ್ಯದ ಸಂಕೇತ ನುಡಿದರೆ ಕೋಗಿಲೆ ಸಂಗೀತ ಒಲಿದರೆ ಪ್ರೇಮವು ಸಾಮೀಪ್ಯ ಒಲಿದರೆ ಪ್ರೇಮವು ಸಾಮೀಪ್ಯ ಉಳಿದರೆ ಕವಿತೆಯೋ ದಿನನಿತ್ಯ ಉಳಿದರೆ ಕವಿತೆಯೋ ದಿನನಿತ್ಯ ನಗುವಿನ ನಲಿವಿನ ನಾಟರಾಣಿಗೆ ಕೋರಿಕೆ ಕಾಣಿಕೆ ಮೋಹನಾಂಗಿಗೆ ನಗುವಿನ ನಲಿವಿನ ನಾಟರಾಣಿಗೆ ನಾಟರಾಣಿಗೆ ನಾಟ್ಯರಾಣಿಗೆ. ನೀವಿಷ್ಟು ಚೆನ್ನಾಗಿ ಹಾಡ್ತೀರಿ ಅಂತ ನನಗೆ ಗೊತ್ತಿರ್ಲಿಲ್ಲ. ರಿಯಲಿ ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ ಅಲ್ವೇ ಶೋಭಾ? ಹೌದೇ ಶಂಕರ್, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ನಿಮ್ ಹೊಗಳಿಕೆ ಭಾರಿ ಆಯ್ತು. ಶೋಭಾ, 4-5 ದಿವಸದ ಮಟ್ಟಿಗೆ ನಾನು ಬೆಂಗಳೂರು ಹೋಗ್ತಾ ಇದ್ದೀನಿ. ಇಂಪಾರ್ಟೆಂಟ್ ಕೆಲಸ ಇದೆ. ಮತ್ತೆ ಬರೋದು? ಬರ್ಲೇಬೇಕಲ್ಲ, ಇಲ್ಲೇ ತಾನೇ ಇನ್ವೆಸ್ಟಿಗೇಷನ್ ಇರೋದು. ನೋಡ್ರಿನಾ, ನಾಳೆ ನಮ್ ತಂದೆ ಫ್ರೆಂಡ್ ಬಾಂಬೆಯಿಂದ ಬರ್ತಾ ಇದಾರೆ. ಅವ್ರ ಮಗ ಕಿಶೋರ್ ಬ್ಯಾಂಗ್ಳೂರ್ ನೋಡ್ಬೇಕು ಅಂತಿದ್ದಾನೆ. ನೀನು ಇದ್ದಿದ್ರೆ ಒಟ್ಟಿಗೆ ಹೋಗ್ಬೋದಿತ್ತಲ್ಲ. ಅರ್ಜೆಂಟ್ ಇದೆ, ನಾನಂತೂ ಹೋಗ್ಲೇಬೇಕು. ನಾಳೆ ನನ್ನ ಮನೇಲಿ ಇರ್ತೀನಿ. ಕಿಶೋರ್ನ ಕರ್ಕೊಂಡ್ ಬಾ, ಪೂರಾ ಬೆಂಗಳೂರು ತೋರಿಸು. ಓಕೆ ಓಕೆ ಓಕೆ. ಹಾಯ್ ಶೋಭಾ, ಬಾ ಒಳಗೆ. ಇವನು ಕಿಶೋರ್ ಅಂತ ಹೇಳಿದೆಯಲ್ಲ, ಇವನೇನು? ಹೌದು ಇವನೇ. ಆಂಟಿಗೆ ಹಲೋ ಹೇಳು. ಹಲೋ ಆಂಟಿ. ಹಲೋ. ಇವನು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ. ಕಿಶೋರ್, ನನಗೆ ನಿನ್ನ ಡ್ಯಾನ್ಸ್ ತೋರಿಸ್ತಿದ್ದಾನೆ? ತೋರಿಸ್ತೀನಿ ಆಂಟಿ. ಬಾ ಒಳಗೆ. ಲಕ್ಷ್ಮಿ, ಲಗೇಜ್ ತೆಗೆದುಕೊಂಡ್ ಬಾ. ನೀನ್ ಬಂದಾಗ್ಲೂ ಅವ್ರು ಶಿವಮೊಗ್ಗದಲ್ಲಿ ಯಾರ್ದೋ ಮದ್ವೆಗೆ ಹೋಗಿದ್ದಾರೆ. ಏನ್ ಮಾಡೋದು? ಹೋಗ್ಲಿ ಬಿಡು. ಆಂಟಿ, ನಮ್ಮ ಮಮ್ಮಿ ಹೂ ಕೊಟ್ರು. ಬ್ಯೂಟಿಫುಲ್. ನಿಮ್ಗೂ ಕೊಟ್ರ ಆಂಟಿ? ಥ್ಯಾಂಕ್ ಯು. ಕಿಶೋರ್, ರೆಡಿನಾ? ಆಂಟಿ ರೆಡಿ. ಹೋ ಗುಡ್. Stop. Step your touch. Music, I stop. Step your touch. Boing, boom, chat, 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 boing, boing, boom, chat, boing, boing, boom, chat, boing, boom, boom. Boing, boom, cha cha boing, boom, cha cha boing, boing, boom, cha cha boing, boom, cha cha boing, boing, cha cha boom, cha cha boing, boom, cha cha boing, boing. ಗುಡ್. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯಾ ಅಲ್ವಾ? ಇವತ್ತು ಎಷ್ಟೊತ್ತಾದ್ರೂ ಶೋಭಾ ಎಸ್ಟೇಟ್ಗೆ ಬರಲೇಬೇಕು. ಕಾರ್ ಡ್ರೈವರ್ ಚೆನ್ನಾಗಿ ಕುಡಿಸಿ ಜ್ಞಾನ ತಪ್ಪಿಸಿ, ಆಗ ಶೋಭಾ ಎಸ್ಟೇಟ್ಗೆ ನಡ್ಕೊಂಡು ಬರ್ಬೇಕಾಗುತ್ತೆ. ಅವಳನ್ನ ಕಿಡ್ನಾಪ್ ಮಾಡಿ ನನ್ನ ವಜ್ರಲ್ಲಿ ಅತ್ತಾಯಿಸಿರೋ ವೆಂಕಟಪ್ಪ ಮರ್ಯಾದೆಗೆ ತಂದು ಕೊಡ್ಲೇಬೇಕಾಗುತ್ತೆ. ಅಂಡರ್ಸ್ಟ್ಯಾಂಡ್?
ನೀ ಶೋಭಾ, ಇನ್ನೆರಡು ದಿವಸ ಇದ್ಬಿಡೆ, ಎಲ್ಲ ಒಟ್ಟಿಗೆ ಹೋಗ್ಬೋದಲ್ಲ. ನಾನ್ ನಿನ್ನೆನೆ ಹೇಳಿಲ್ವಾ, ಇವತ್ ನೈಟ್ ಫ್ಲೈಟ್ಗೆ ಇವ್ರು ಬಾಂಬೆಗೆ ಹೋಗ್ತಾ ಇದಾರೆ. ಅಷ್ಟಲ್ಲಿ ಕರ್ಕೊಂಡು ಹೋಗಿ ಬಿಟ್ಬಿಡ್ಬೇಕು ಕಣೆ. ನಮ್ ಕಾರು ಎಲ್ಲೋ ಬಹುಶಃ ಕೆಟ್ಟೋಗಿರ್ಬೇಕು ಅನ್ಸುತ್ತೆ. ನಾನ್ ಬಸ್ನಲ್ಲೇ ಹೋಗ್ತೀನಿ ಕಣೆ. ನೀ ಶೋಭಾ, ನಿನಗೆ ಬುದ್ಧಿ ಇದೆಯಾ? ಬಸ್ ನಿಮ್ಮ ಎಸ್ಟೇಟ್ ನಿಂದ 2 ಕಿಲೋಮೀಟರ್ ಆಚೆ ನಿಲ್ಲೋದು, ಅಲ್ಲಿಂದ ನಡಿಬೇಕು, ಗೊತ್ತು ತಾನೆ? ಇರ್ಲಿ, ನಡೆದ್ರೇನಂತೆ. ಸರಿ, ನಿನ್ನಿಷ್ಟ. ಒಂದು ಪಕ್ಷ ಅಷ್ಟರಲ್ಲಿ ಕಾರ್ ಬಂದ್ರೆ ನಾನೇ ಲಗೇಜ್ನೆಲ್ಲ ಹಾಕಿ ಕಳಿಸ್ಕೊಡ್ತೀನಿ, ಸರಿನಾ? ಹುಷಾರಾಗಿ ಹೋಗು. ಬರ್ಲಾ? ಬಾಯ್ ಬಾಯ್. ಬಾಯ್. ಅದೇ ನಮ್ಮ ಎಸ್ಟೇಟ್. ಅದೆಲ್ಲ ನಿಮ್ದೇನು ಆಂಟಿ? ಈ ಅಷ್ಟು ಎಲ್ಲ ನಿಮ್ದೇನು ಆಂಟಿ? ಹೂನಪ್ಪ. ಎಲ್ಲಿ ಹೊಡ್ತೀಯ ಮರಿ? ಅಲ್ಲೇ ನಡಿ ನೋಡು. ಸಿಸ್ಟರ್, ಕಾರಲ್ಲಿ ಬರ್ಬಾರ್ದಾಗಿತ್ತ? ನಾವು ಬರ್ದಾದ್ರೆ ಗತಿ ಏನು? ಕಾರ್ ಎಲ್ಲೋ ಕೆಟ್ಟೋಗಿರ್ಬೇಕು ಅಂತ ಬಸ್ಸಲ್ಲಿ ಬಂದ್ವಿ. ಅಷ್ಟರಲ್ಲಿ ಇವ್ರು ಬಂದ್ರು. ಸರಿಯಾದ ಸಮಯಕ್ಕೆ ಬಂದು ನನ್ ಮಾನ ಪ್ರಾಣ ಕಾಪಾಡಿದ್ರಿ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಬನ್ನಿ, ಎಷ್ಟೆವರೆಗೂ ಬಿಟ್ಟು ಬರ್ತೀವಿ. ಥ್ಯಾಂಕ್ಸ್. ಬಾ ಕಿಶೋರ್, ಹೋಗೋಣ. ರಂಗಿ ಏನೇ ರಂಗಿ, ಅಲ್ಲಿ ಹಾಕೊಂಡೆ ಏನು ಇಲ್ವಲ್ಲೇ ಅಲ್ಲಿ? ಏನಾಯ್ತು ರಂಗಿ? ಅಣ್ಣವ್ರೆ, ಆ ಕಿಟಕಿ ಗಾಜದಲ್ಲಿ ಯಾಟ್ ಹಾಕೊಂಡು ಸಿಗರೇಟ್ ಸೇರ್ತಾ ಇದ್ದ. ರೀನಮ್ಮ ಅಂತ ಕೂಗೋಷ್ಟರಲ್ಲಿ ಮಾಯಾಗೋಗಿದ್ದ. ಹೌದು ಶಂಕರ್, 2-3 ದಿವಸದಿಂದ ಆ ತರ ಫಿಗರ್ ಕಾಣಿಸ್ತಾ ಇದೆ. ಇವತ್ತು ಬೆಳಿಗ್ಗೆ ಯಾರೊಬ್ಬ ಫೋನ್ ಮಾಡಿ ನೀನೇ ಆ ವಜ್ರ ಕದ್ದಿರೋದು, ಅದನ್ನ ತಂದುಕೊಟ್ರೆ ಸರಿ, ಇಲ್ಲದೆ ಹೋದ್ರೆ ಪ್ರಾಣನೇ ಉಳಿಯಲ್ಲ ಅಂದ. ಹೌದು ಶಂಕರ್,
ಹೇಗಾದ್ರೂ ನಮ್ ತಂದೆನ್ ಪಾರ್ ಮಾಡಿ. ನೀವೇನು ಭಯಪಡಬೇಡಿ, ನಿಮ್ಮನ್ನ ಕಾಪಾಡೋ ಭಾರ ನನಗಿರ್ಲಿ, ಆಯ್ತಾ? ಹೌದು ಶೋಭಾ, ಧೈರ್ಯವಾಗಿರು. ಸರ್ ಕೇಳಿಯನ್ನ ನೋಡಿದ್ರು ಸರ್. ಸರ್ ನೀವು ಮತ್ತೆ ರೀನಾ ಅವರು ಸಿಐಡಿ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಸರ್. ಅವ್ರಿಗೆ ಗೊತ್ತಾಗಿದ್ದು ಒಳ್ಳೇದೇ ಆಯ್ತು. ನಮ್ ಕೆಲಸ ಇನ್ನು ಮುಂದೆ ಸುಲಭ ಆಗುತ್ತೆ. ಅದಕ್ಕೆ ಏನ್ ಸಂಚು ಮಾಡ್ತಾ ಇದ್ರು ಗೊತ್ತಾ ಸರ್? ನಿಮ್ಮನ್ನು ರೀನಾನನ್ನು ಕೊಲೆ ಮಾಡ್ಬೇಕು ಅಂತ ಮಾತಾಡ್ತಾ ಇದ್ರು ಸರ್. ಸರ್ ಒಬ್ಬೊಬ್ರು ಎಲ್ಲೂ ಹೋಗ್ಬೇಡಿ ಸರ್. ಹೌದು ಸರ್. ಇಷ್ಟು ಭಯ ಇರೋರು ಪೊಲೀಸ್ ಕೆಲ್ಸಕ್ಕೆ ಯಾಕೋ ಸೇರ್ಕೊಂಡ್ರಿ? ನಾವು ಬರಲ್ಲ ಅಂತಿದ್ರು, ಅವ್ರು ನಮ್ಮನ್ ಬಿಡ್ಲೇ ಇಲ್ಲ ಸರ್. ನಾನ್ಸೆನ್ಸ್. ನೋಡಿ, ನಮಗಿದು ಒಳ್ಳೆ ಅವಕಾಶ. ನಮ್ಮನ್ನ ಅವ್ರು ಮಾಡಕ್ ಬಂದೇ ಬರ್ತಾರೆ. ಆಗ ನಾವು ಜಾಗೃತಿ ಆಗಿದ್ದು ಅವ್ರನ್ನ ಹಿಡಿಯೋಕೆ ಟ್ರೈ ಮಾಡೋಣ. ಯಾವುದಕ್ಕೂ ನೀವು ಹುಷಾರಾಗಿರ್ಬೇಕು. ಶಂಕರ್, ನಾನ್ ನಿಮ್ಗೆ ಕುಮಾರ್ನ ಪರಿಚಯ ಮಾಡಿಸಿರ್ಲಿಲ್ಲ ಅಲ್ವಾ? ಇವರೇ ಕುಮಾರ್, ಸರ್ಕಾರದಿಂದ ಸಿಐಡಿಯಾಗಿ ನೇಮಕಗೊಂಡವರಲ್ಲಿ ಇವರು ಒಬ್ರು. ಹಲೋ ಹಲೋ, ನೈಸ್ ಮೀಟಿಂಗ್ ಯು. ಟೇಕ್ ಎ ಸೀಟ್. ಮಿಸ್ಟರ್ ಕುಮಾರ್, ಅವತ್ ನೈಟು ನಿಮ್ಮನ್ನ ಗಾರ್ಡನ್ ಅಲ್ಲಿ ನೋಡಿ ತುಂಬಾ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದೆ. ಆಗಿನ ಪರಿಸ್ಥಿತಿನೂ ಹಾಗೆ ಇತ್ತು. ಮತ್ತೆ ಇನ್ನೊಂದು ವಿಚಾರ ಶಂಕರ್, ಕಮಿಷನರ್ ಇಂದ ಫೋನ್ ಬಂದಿತ್ತು, ಬಂದ್ ಮೀಟ್ ಮಾಡಿ ಅಂತ. ಅವ್ರ ಗ್ಯಾಂಗ್ಸ್ಟರ್ ಹಿಡಿಯಕ್ಕೆ ಒಂದು ಐಡಿಯಾ ಕೊಡ್ತೀನಿ ಅಂತ ಹೇಳಿದ್ರು. ಸರಿ, ಹೋಗಿ ಅದೇನ್ ಹೇಳ್ತಾರೆ ಸರಿಯಾಗಿ ತಿಳ್ಕೊಂಡ್ ಬನ್ನಿ. ಈ ಕೇಸ್ ಇನ್ನು 50% ಅಲ್ಲೇ ಇದೆ, ಇನ್ನು ಮುಂದುವರೆದಿಲ್ಲ ಅಂತ ಹೇಳಿ. ಓಕೆ, ಹೇಳ್ತೀನಿ. ಬಾಯ್ ಬಾಯ್. ಲೋ, ಈ ಕೇಸ್ ಒಳ್ಳೆ ಸಸ್ಪೆನ್ಸ್ ಸ್ಟೋರಿ ಇದ್ದಾಗಿದೆಯಲ್ಲೋ? ಹೌದು ಕಣೋ, ಇದನ್ನೇ ನರಸಿಂಹಯ್ಯ ನಂಜಸ್ವಾಮಿ ಕಾದಂಬರಿ ಬರೀತಾರಲ್ಲ, ಆಗ ಬರೋದ್ರೆ ಹೇಗೆ ಅಂತ. ಕಾದಂಬರಿ ಸುಖ ಇಲ್ಲ ಕಣೋ, ಇದನ್ನೇ ಒಂದು ಸಿನಿಮಾ ಮಾಡ್ಬೇಕು, ಆಗ್ಲೇ ಇರೋದು ಮಜಾ. ಹೌದು ಕಣೋ, ನೀ ಹೇಳೋದು ಸರಿ, ಇದನ್ನೇ ಪಿಕ್ಚರ್ ಮಾಡ್ಬೇಕು. ನಾವು ಮಾಡೋ ಪಿಕ್ಚರ್ನಲ್ಲಿ ನನಗೂ ಹೀರೋ ಪಾಡ್ ಮಾಡ್ಬೇಕು ಅಂತ ತುಂಬಾ ದಿವಸದಿಂದ ಆಸೆ ಇತ್ತು ಕಣೋ. ನೀವೊಬ್ನೇ ಹೀರೋ ಮಾಡೋಣ? ನಾನೇನಾಗಿದ್ದೀನಿ? ಹೋಗ್ಲಿ ಬಿಡಪ್ಪ, ನಮ್ಮ ಚಿತ್ರದಲ್ಲಿ ಇಬ್ರು ಹೀರೋ, ಒಂದು ನೀನು ಒಂದು ನಾನು. ಆದ್ರೆ ನಮ್ಮ ಚಿತ್ರಕ್ಕೆ ಯಾ ಹೀರೋಯಿನ್ ತಂದು ಹಾಕೋದು ಅಂತ. ಅದಕ್ಕೆ ಯಾಕೋ ಯೋಚನೆ ಮಾಡ್ತೀಯಾ? ತೆಲುಗಿನಿಂದಾನೋ ತಮಿಳಿನಿಂದಾನೋ ಕರ್ಕೊಂಬಂದು ಪಾಠ ಮಾಡಿಸಿರಾಯ್ತು. ಅಯ್ಯೋ ಬೆಪ್ಪೆ, ಈಗಿನ ಪ್ರೊಡ್ಯೂಸರ್ ಡೈರೆಕ್ಟರ್ ಅದೇ ಮಾಡ್ತಾ ಇರೋದು. ಯಾರು ಬೇಡ ಕಣೋ, ನಮ್ಮ ಚಿತ್ರಕ್ಕೆ ಹಾಲಿವುಡ್ ಆಕ್ಟರ್ಸೇ ಕರೆಕ್ಟ್. ನೀನ್ ಹೇಳೋದೇ ಸರಿ ಕಣೋ. ನಮ್ಮ ಮುಖಕ್ಕೆ ಹಾಲಿವುಡ್ ಆರ್ಟಿಸ್ಟ್ಗಳೇ ಸೂಟಬಲ್ ಕಣೋ. ನಾವು ಮಾಡಿದ ಚಿತ್ರ ಅಂದ್ರೆ 100 days ಗ್ಯಾರಂಟಿ. ಹೌದು ಕಣ. ಯಾಕೋ ಏನಾಯ್ತು? ಯಾಕೋ ಯಾಕೋ ನಡುತ್ತಿದ್ಯಾ? ಹುಷಾರಿಲ್ವಾ? ಬಾರ ಡಾಕ್ಟರ್ ತಗೋಣ. ರೀನಾ, ಇದು ಆನಂದ್ ಸತ್ಯ ಜಾಗದಲ್ಲಿ ಸಿಕ್ಕಿದ್ದು. ಇದು ಗ್ಯಾಂಗ್ಸ್ಟರ್ಸ್ ಗುರ್ತು ಅಂತ ಕಾಣಿಸುತ್ತೆ. ಇದರ ಅರ್ಥ ಏನಿರ್ಬಹುದು ಶಂಕರ್? ಬಂದ್ರು. ಏನ್ ನೋಡಿದ್ರಿ ಅಂತ ಸರಿಯಾಗಿ ಬಗಳು. ನಾನು ನನ್ನ ಎಣ ನೋಡಿದೆ ಸರ್. ಆ ಎಣಕ್ಕೆ ನೆಲದಿಂದ ಮೇಲ್ ಬಂದಿತ್ತು ಸರ್. ಸರ್ ನಂಗೆ ಯಾಕೋ ಡೌಟ್ ಸರ್. ಬನ್ನಿ ಸರ್. ಸರಿ, ತೋರ್ಸ್ ನಡಿ. ಸರ್ ಇಲ್ಲೇ ನೋಡಿ ಸರ್, ಇದೇ ನೋಡಿ ಸರ್. ಬಾಬು, ನೀವಿಬ್ರು ಸೇರಿ ಹೇಳೋಣ, ಈಚೆ ತೆಗಿರಿ. ಶಂಕರ್, ಈ ಹೆಣ್ಣಿನ ಕೈ ನೋಡ್ತಾ ಇದ್ರೆ ನನಗೆ ಯಾಕೋ ಡೌಟ್ ಬರ್ತಾ ಇದೆ. ಈಚೆ ತೆಗೆದ್ಮೇಲೆ ಏನು ಅಂತ ಗೊತ್ತಾಗುತ್ತೆ. ರೀನಾ, ಇವ್ನು ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇವನ್ ಮೇಲಿರೋ ರಕ್ತದ ಕಲೆ ನೋಡಿದ್ರೆ ಇವನ್ನ ಯಾರೋ ಕೊಲೆ ಮಾಡಿ ಇವ್ನು ತಂದು ಹೋಗಿದ್ದಾರೆ. ನಮ್ಗೆ ಎದುರಾದವ್ರಿಗೆಲ್ಲ ಇದೇ ಗತಿ, ನಿಮ್ಗೂ ಇದೇ ಗತಿ.
ಶಂಕರ್ ನಿಮ್ಗೆ ಸಿಕ್ಕಾಪಟ್ಟೆ ಏಟ್ ಬಿದ್ದು ಸುಸ್ತಾಗಿದ್ದಾನೆ, ಆದ್ರಿಂದ ಮಾತಾಡೋಕ್ಕೂ ಆಗ್ತಾ ಇಲ್ಲ. ಮೊದಲು ನರ್ಸಿಂಗ್ ಹೋಮ್ಗೆ ಸೇರ್ಸೋಣ, ಟ್ರೀಟ್ಮೆಂಟ್ ಮಾಡಿಸೋಣ, ಆಮೇಲೆ ಪ್ಲೇನ್ ಎತ್ತಿದ್ರೆ ತನಗೆ ತಾನೇ ಬಾಯ್ ಬಿಡ್ತಾನೆ ಬಾಸ್ ಯಾರು ಅಂತ ಅಲ್ವೇ ಶಂಕರ್? ಕರೆಕ್ಟ್ ರೀನಾ. ಬಾಬು ಬಾಲು ಹೋಗಿ ಕಾರ್ ತಗೊಂಡ್ ಬನ್ನಿ. ನೋಡಿ ಶಂಕರ್, ಗವರ್ಮೆಂಟ್ ನಿಂದ CID ಆರ್ಡರ್ ಬಂದಾಗ ನನ್ಗೆಷ್ಟು ಸಂತೋಷ ಆಯ್ತು. ಆ ಸ್ಮಗ್ಲರ್ಸ್ ಗ್ಯಾಂಗ್ ಅನ್ನೆಲ್ಲ ಹಿಡಿದು ಒಳ್ಳೆ ಹೆಸರು ತಗೋಬೇಕು ಅಂತ. ಆದ್ರೆ ಅದನ್ನು ಸಾಧ್ಯವಾಗ್ಲೇ ಇಲ್ಲ. ರೀನಾ, ಆ ಕಾಲ ಹತ್ರ ಬರ್ತಾ ಇದೆ ನೋಡು. ಗ್ಯಾಂಗರ್ಸ್ ಹಿಡಿಬಹುದು, ಆದ್ರೆ ಒಬ್ರು ಸಹ ತಮ್ಮ ಬಾಸ್ ಯಾರು ಅಂತ ಬಾಯ್ ಬಿಡ್ತಿಲ್ಲ ಅಂತ ಕಮಿಷನ್ ಹೇಳ್ತಾ ಇದ್ರು ನೋಡು. ಮೊದಲು ಅವ್ರ ಬಾಸ್ ಯಾರು ಅಂತ ತಿಳ್ಕೊಂಡು ಅಟ್ಯಾಕ್ ಮಾಡಿ ಆಮೇಲೆ ಆಕ್ಷನ್ ತಗೋಬೇಕು. ನಮ್ಗೆ ಈ ಕೆಲಸ ಸಾಧ್ಯವಾಗುತ್ತೋ ಇಲ್ವೋ ಅಂತ ಯೋಚನೆ ಬರುತ್ತೆ. ಯಾಕೆ ಯೋಚನೆ ಮಾಡ್ತೀಯ ರೀನಾ? ನೋಡು, ಖಂಡಿತ ಸಕ್ಸಸ್ ಆಗುತ್ತೆ. ನೀನ್ ಯಾವಾಗ್ಲೂ ನಗ್ನಗ್ತಾ ಇರಬೇಕು. ಇಲ್ಲಿ ನಗು. ನಮ್ಮ ಪೇಷಂಟ್ ಹೇಗಿದ್ದಾನೆ? ನರ್ಸ್ ಶಂಕರ್, ಏನಾಯ್ತು ನೋಡಿ ಇಲ್ಲಿ. ಡಾಕ್ಟರ್ ಏನಾಯ್ತು? ಏನಿದು? ಸರ್, ಕೊಲೆ ಆಗಿದೆ ಸರ್. ಹೀಗಾಗೋದಕ್ಕೆ ಹೇಗೆ ಸಾಧ್ಯ? ನಾವು ಡಾಕ್ಟರ್, ನಾವಿಲ್ದಿರೋ ಸಮಯದಲ್ಲಿ ಯಾರಾದ್ರು ಬಂದಿದ್ದ? ನಾವು ಕಂಡಂಗೆ ಯಾರು ಬಂದಿಲ್ವಲ್ಲ. ನೀವೇ ಹೇಳಿದ್ರಲ್ಲ ಯಾರನ್ನು ಬಿಡಬೇಡಿ ಅಂತ. ನಮ್ ಪ್ಲಾನು ಇಲ್ಲೂ ಅಪ್ಸೆಟ್ ಆಗೋಗಿದ್ದು, ಇಬ್ಬರಿಗೂ ಕೂಡ ಆಗೋಗಿದೆ. ಈ ಕೆಲಸ ಮಾಡ್ತಿರೋರು ತುಂಬಾ ಕಿಲಾಡಿಗಳು. ಅವ್ರು ಬರೀ ಮೀನಲ್ಲ, ತಿಮಿಂಗ್ಲಗಳು. ತಿಮಿಂಗ್ಲನ ಯಾವ ರೀತಿ ಹಿಡಿಬೇಕೋ ಆ ರೀತಿನೇ ಹಿಡಿಬೇಕು. ಇರೋದು ಒಂದೇ ಐಡಿಯಾ, ಡೈಮಂಡ್ ಸೀಕ್ರೆಟ್. ಬನ್ನಿ ಸರ್, ನೋಡಿರಿ. ಅರಳುವ ಆ ಮೊಗ್ಗಿಗೆ ಹೇಗೆ ಕಾದಿದೆ ಜೇನು, ಹರೆಯದ ಈ ಹೆಣ್ಣಿಗೆ ಹೀಗೆ ನಾಚಿಕೆಯೇನು. ನಾನು ಕಾಲಮಿತಿ ಮೀರಿದೆ, ಕಾಲಮಿತಿ ಮೀರಿ
ಪ್ರೀತಿಯು ಮೈಯ ಮೀಟುವ ಕಾಲ ರಕ್ಷಣ ನಮ್ಮ ಚುಂಬನ ಅಮರವು ಬಹುಕಾಲ ಅಳುತ್ತಿದೆ ನಾ ಬಳುತ್ತಿದೆ ದನಿಯುತ್ತಿದೆ ಈಗ ಮೊದಲ ಅನುಭವ ಆಸೆ ಈಡೇರಿದೆ ಆಸೆ ಈಡೇರಿದೆ ಬಯಕೆ ಒಂದಾಗಿದೆ ಬದುಕು ಚೆನ್ನಾಗಿದೆ ಪ್ರೇಮದ ಮೋಡಿಗೆ ನನ್ನೆದೆ ನಾಡಿಗೆ ಪ್ರೇಮದ ಚಂಚಲಿ ಒಲವಿ ಹಾಡಾಗಿದೆ ಹಲೋ, ಯಾರು ಮಾತಾಡೋದು? ಸಾವುಕಾರ ಬೇಕಾಗಿತ್ತಾ? ಒಂದ್ ನಿಮಿಷ ಇರಿ. ಬುದ್ಧಿ ಫೋನು. ಹಲೋ, ಯಾರು? ಹೇ ವೆಂಕಪ್ಪ, ಮಕ್ಮಲ್ ಸೇಜಿಯಿಂದ ತಂದ ವಜ್ರಗಳನ್ನ ನೀನೇ ಅಪಹರಿಸಿದ್ದೀಯಾ? ನಿನ್ನ ಪ್ರಾಣ ಉಳಿಬೇಕು ಅನ್ನೋ ಆಸೆ ಇದ್ರೆ ಆ ವಜ್ರಗಳನ್ನ ನಮಗ್ ಕೊಟ್ಬಿಡು. ಯಾವ ವಜ್ರ? ವಜ್ರ ನಾನೇ ತಗೊಳ್ಳಿ. ಮೊದಲು ನೀನ್ಯಾರು ಹೇಳು. ನಾನ್ ಯಾರು? ನಾನ್ ಯಾರು ಅಂತ ಸದ್ಯದಲ್ಲೇ ಗೊತ್ತಾಗುತ್ತೆ. ನಿಮ್ ಮನೆಗ್ ಬಂದಿದಾರಲ್ಲ ಆ ಸಿಐಡಿಗಳು ಹೇಳು, ಇಲ್ಲಿಂದ ಮರ್ಯಾದೆಯಾಗಿ ಹೋಗು ಅಂತ. ಇಲ್ಲ ಅಂದ್ರೆ ಮೊದಲನವ್ರದಾದ ಗತಿನೇ ಅವ್ರಿಗೂ ಆಗುತ್ತೆ. ನೀ ನನ್ನ ವಜ್ರ ಕೊಡದೆ ಹೋದ್ರೆ ನಿನ್ನ ಪ್ರಾಣ, ನಿನ್ನ ಮಗಳ ಪ್ರಾಣ ನನ್ನ ಕೈಲಿ. ಗೊತ್ತಾಯ್ತಾ? ಯೋಚನೆ ಮಾಡು, ಮತ್ತೆ ಫೋನ್ ಮಾಡ್ತೀನಿ. ಹಲೋ ಹಲೋ ಹಲೋ, ವಜ್ರ ವಜ್ರ ವಜ್ರ, ನಾನು ಎಲ್ಲಿಂದ ತರಲಿ ವಜ್ರ? ಸಮಾಧಾನ ಮಾಡ್ಕೊಳ್ಳಿದ್ದೀರಿ. ಅಂಕಲ್, ನಿಮ್ಮ ಮೇಲೆ ಯಾಕೆ ಡೌಟು? ಏನು ಹೇಳಿರಿ? ಅವನ ಮುಖ ಸಹ ನೋಡಿಲ್ಲ ನಾನು. ಆನಂದನ ಕೊಲೆನೇ ಇಷ್ಟಕ್ಕೆಲ್ಲ ಕಾರಣ. ಯಾವ ವಜ್ರನೋ ಏನೋ ಯಾರಿಗ್ ಗೊತ್ತು? ಶಂಕರ್, ಈ ಕಷ್ಟದಿಂದ ನೀನೇ ನಮ್ಮನ್ನು ಪಾರು ಮಾಡಬೇಕು. ವೆಂಕಪ್ಪನವರೇ, ನೀವು ಭಯ ಪಡ್ಬೇಡಿ. ಆ ವಜ್ರನು ಆನಂದನ ಜೊತೆ ನಿಗೂಢವಾಗಿದೆ. ಆ ವಜ್ರ ನಮಗ್ ಸಿಗ್ಲೇಬೇಕು. ಈ ಡೈಮಂಡ್ ಸೀಕ್ರೆಟ್ ಏನು ಅಂತ ಕಂಡು ಹಿಡ್ದೆ ಹಿಡಿತೀನಿ. ಶೇಖರ್, ನೀನ್ ಹೇಳಿ ಸರಿ. ಆನಂದ್ ಕೊಲೆ ಆದ್ಮೇಲೆ ಅವನ ರೂಮ್ನ ಸರ್ಚ್ ಮಾಡಿದ್ರೆ ಆ ವಜ್ರ ಸಿಕ್ಕೇ ಸಿಗುತ್ತೆ. ಶಂಕರ್, ಆನಂದ್ ಕೊಲೆಯಾಗೋ ಪ್ರಸಂಗದಲ್ಲೂ ಸಹ ವಜ್ರ ಮುಚ್ಚಿಟ್ಟದನ್ನ ಬಾಯ ಬಿಟ್ಟಿಲ್ಲ ನೋಡು. ಆ ವಜ್ರ ನಮ್ ಕೈಗೆ ಸಿಗ್ಲೇಬೇಕು. ಮುಂದೆ ಈ ಕೇಸ್ ಸುಲಭ ಆಗುತ್ತೆ. ದಿನ ಇವತ್ತೇನಾದ್ರೂ ಮಾಡಿ ಆ ವಜ್ರ ಎಲ್ಲಿದೆ ಅಂತ ಕಂಡು ಹಿಡಿಲೇಬೇಕು. ಹೌದು. ಹಲೋ. ಓ, ಬನ್ನಿ ಕುಮಾರ್, ಬನ್ನಿ ಕೂತ್ಕೊಳ್ಳಿ. ಕಮಿಷನರ್ ಹತ್ರ ಹೋಗಿದ್ರಾ? ಹೋಗಿದ್ದೆ. ಏನಂದ್ರು? ಕಮಿಷನರ್ ಹೇಳಿದ್ರು 5 ಸ್ಟಾರ್ ಹೋಟೆಲ್ನಲ್ಲಿ ಸ್ಮಗ್ಲಿಂಗ್ ಎಲ್ಲ ನಡೆಯುತ್ತಂತೆ. ಅದು ಅಲ್ಲದೆ ನಾಳೆ ಅಲ್ಲಿಗೊಬ್ಬ ಅರೇಬಿಯನ್ ಗೋಲ್ಡ್ ಮತ್ತೆ ಹೇರ್ ಆನ್ ತರ್ತಾನೆ ಅಂತ ನ್ಯೂಸ್ ಬಂದಿದೆಯಂತೆ. ಅವ್ರನ್ನ ಅಟ್ಯಾಕ್ ಮಾಡ್ಬೋದು, ಆದ್ರೆ ಅವ್ರ ಲೀಡ್ರು ತಪ್ಪಿಸ್ಕೊಂಡು ಹೋಗ್ಬೋದು. ನೀವೇನಾದ್ರೂ ಮಾಡಿ ಹಿಡೀರಿ ಅಂತ ಹೇಳಿದ್ರು. ಸರಿ, ಅದಕ್ಕೊಂದು ಐಡಿಯಾ ಹಾಕೋಣ. ಮೊದಲು ವಜ್ರ ಎಲ್ಲಿದೆ ಅಂತ ಹುಡ್ಕೋಣ. ಅದ್ ಸರಿ, ಅದೇ ಶೋಭಾ ಇನ್ನೂ ಬರ್ಲಿಲ್ವೇ? ಆನಂದ್ ರೂಮ್ ಕೀ ತೆಗ್ದಾಯ್ತು, ಬನ್ನಿ. ಬನ್ನಿ ಹುಡ್ಕೋಣ.
ಸಿಕ್ತು. ಫ್ಯಾಂಟಾಸ್ಟಿಕ್ ಐತೆ. ಬಿಳಿ ವಜ್ರ ಚೆನ್ನಾಗಿದೆ. ಕೆಂಪು ತುಂಬಾ ಚೆನ್ನಾಗಿದೆ. ಫೈನ್. ಚೆನ್ನಾಗಿದೆ. ಏನ್ ಮಾಡೋದು? ಮೊದಲು ಈ ವಜ್ರನೆಲ್ಲ ಜೋಪಾನವಾಗಿ ಎತ್ತಿಡು. ನಮ್ ಕೆಲಸ ಸಕ್ಸಸ್ ಆಯ್ತು. ಕೊನೆಗೂ ನಮಗ್ ವಜ್ರ ಸಿಕ್ತು. ಈ ಗ್ಯಾಂಗ್ಸ್ಟರ್ ಲೀಡರ್ ಯಾರಿರ್ಬೋದು? ಅವನ್ನ ಹಿಡಿಯೋದಕ್ಕೆ ನಾವು ಹೊಸ ಪ್ಲಾನ್ ಮಾಡಲೇಬೇಕು. ಒಂದು ಹೊಸ ಅಟ್ಯಾಕ್ ರೀತಿ ನೋಡ್ಬೇಕು. ಎಸ್, ನಾವು ಮಾಡಲೇಬೇಕು. ಶಂಕರ್, ಚಿನ್ನ, ನೀನು ಈ ರೀತಿ ಸ್ಕೆಲ್ಟನ್ ತರ ವೇಷ ಹಾಕೊಂಡು ಯಾಕೆ ಎದುರಿಸ್ತಾ ಇದೆ? ಗೊತ್ತಿಲ್ಲ, ಗೊತ್ತಿಲ್ಲ. ನಿಮ್ ಭಾಷಾರು ಗೊತ್ತಿಲ್ಲ, 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 ಹೇಳೋ. ಗೊತ್ತಿಲ್ಲ, ಹೇಳೋ. ಗೊತ್ತಿಲ್ಲ. ನಿಜ ಹೇಳೋ. ಹೇಳ್ತೀನಿ, ಹೇಳ್ತೀನಿ. ಇನ್ನೂ ಸಕ್ಸಸ್ ಆಗಲಿಲ್ಲ. ಇನ್ನೂ ಅಪ್ಸೆಟ್ ಆಯ್ತು. ರೀನಾ 116 ರೀನಾ ಮಿಂಚಿದೆ ಬಾನನ್ನ ಮನದನ್ನ, ಕತ್ತಲು ತುಂಬಿದೆ ತುಂಬಿತು ನನ್ನನ್ನ. ಯೌವನ ಮಿಂಚಿದೆ ಬಾನನ್ನ ಮನದನ್ನ, ಕತ್ತಲು ತುಂಬಿದೆ ತುಂಬಿತು ನನ್ನನ್ನ. ಬಾ ಚಿನ್ನ ನಿನ್ನ ಬಳುಕುವ ನಡು ಚೆನ್ನ, ತಾನಿನ್ನ ಹೂವಿನ ಕುಲುಕುವ ಎದೆಯನ್ನ. ಬಾ ಚಿನ್ನ ರನ್ನೆ ನಿನ್ನ ಬಳುಕುವ ನಡು ಚೆನ್ನ, ತಾನಿನ್ನ ಹೂವಿನ ಕುಲುಕುವ ಎದೆಯನ್ನ. ಹುಡುಕುತ್ತಾ ಬಂದೆ ಮುತ್ತನ್ನ, ಕೆಣಕುತ್ತಾ ನಿಂತೆ ನನ್ನನ್ನ. ಹುಡುಕುತ್ತಾ ಬಂದೆ ಮುತ್ತನ್ನ, ಕೆಣಕುತ್ತಾ ನಿಂತೆ ನನ್ನನ್ನ. ಹೊಳೆಯುವ ಬಣ್ಣ ತಳುಕಿನ ಕಣ್ಣ ಚಲುವಿನ ಹೆಣ್ಣ ಬಳಸುವ
ಹೊಳೆಯುವ ಬಣ್ಣ ತೊಳುಕಿನ ಕಣ್ಣ ಚೆಲುವಿನ ಹೆಣ್ಣ ಬಳಸುವ ಬಾ 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 ಯೌವನ ಮಿಂಚಿದೆ ಬಾ ನನ್ನ ಮನದನ್ನ ಕತ್ತಲು ತುಂಬಿದೆ ಚುಂಬಿಸು ನನ್ನನ್ನ ನೂತನ ಅನುಭವ ಅನುದಿನ ಕಾದಿದೆ ಬಾಚಲು ಈ ದಿನ ನೂತನ ಅನುಭವ ಅನುದಿನ ಕಾದಿದೆ ಬಾಚಲು ಈ ದಿನ ತೀರದೆ ದಾಹ ಕಾಣದೆ ದೇಹ ಬಯಸಿದೆ ಮೋಹ ತಣಿಸುವ ತೀರದೆ ದಾಹ ಕಾಣದೆ ದೇಹ ಬಯಸಿದೆ ಮೋಹ ತಣಿಸುವ ಬಾ 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 ಯೌವನ ಮಿಂಚಿದೆ ಬಾ ನನ್ನ ಮನದನ್ನ ಕತ್ತಲು ತುಂಬಿದೆ ಚುಂಬಿಸು ನನ್ನನ್ನ ಬಾ ಚಿನ್ನ ರನ್ನೆ ನಿನ್ನ ಬಳುಕುವ ನಡು ಚೆನ್ನ ತಾನಿನ್ನ ಹೂವಿನ ಕುಲುಕುವ ಎದೆಯನ್ನ ಬಾಕ್ಸ್ ಕೊಡು ತಗೋ ಹೇಳೋ ನಿಮ್ ಬಾಸ್ ಯಾರು ಹೇಳಲ್ಲ 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 ಹೇಳೋ ಹೇಳಲ್ಲ ಹೇಳಲ್ಲ ಹೇಳೋ ಹೇಳಲ್ಲ ಅವನಿಗೆ ಹೀಗೆಲ್ಲ ಬಾಯ್ ಬಿಡಲ್ಲ ಬಿಡಿ ಬಿಡಿಯವನ್ನ ಅವನ್ ಬಾಯ್ ಬಿಡಿಸೋ ರೀತಿನೇ ಬೇರೆ ಹೇಳು ಹೇಳೋ ನಿಮ್ ಬಾಸ್ ಯಾರು ಹೇಳು ಹೇಳಲ್ಲ ಹೇಳಲ್ಲ ಹೇಳು ಹೇಳಲ್ಲ ಹೇಳು ನಿಮ್ ಬಾಸ್ ಯಾರು ಹೇಳ್ತೀನಿ ಹೇಳ್ತೀನಿ ನಮ್ ಪ್ಲಾನ್ ಇನ್ನೂ ಅಪ್ಸೆಟ್ ಆಯ್ತು ಕಟ್ಟಾಕಿದ್ದು ಅಯ್ಯೋ ಏನ್ ಹೇಳಿ ಅಮ್ಮ ವೆಂಕಪ್ಪನವ್ರನ್ನು ಶೋಭಮ್ನವ್ರನ್ನು ಹಿಡ್ಕೊಂಡು ಹೋದ್ರು ನನ್ನನ್ನು ಕಟ್ಟಾಕಿ ಈ ಚೀಟಿ ಬರ್ದಿಟ್ಟಿದ್ದಾರೆ ನೋಡಿ ವಜ್ರ ನಿಮ್ಗೆ ಸಿಕ್ಕಿದೆ ಅಂತ ಗೊತ್ತಾಗಿದೆ ಆದ್ರೆ ಏನಾಗ್ತದೆ ಕೊಟ್ಟು ಇಲ್ಲಿಂದ 10 ಮೈಲಿ ದೂರದಲ್ಲಿರೋ ಲಂಬಾಣಿ ಗುಡ್ ಕಡೆ ಕಳಿಸು ವೆಂಕಪ್ಪನ ಅವಳ ಮಗಳನ್ನ ಬಿಟ್ಬಿಡ್ತೀನಿ ಆದ್ರೆ ಬರೋದಕ್ಕೆ ಏನಾದ್ರು ಪ್ರಯತ್ನ ಪಟ್ರೆ ಅಥವಾ ಪೊಲೀಸರಿಗೆ ಏನಾದ್ರು ಈ ವಿಷಯ ತಿಳಿಸೋದೇ ಆದ್ರೆ ವೆಂಕಪ್ಪನ ಮತ್ತು ಅವನ ಮಗಳು ಶೋಭಾನ ಮರ್ಡರ್ ಮಾಡಬೇಕಾಗುತ್ತೆ ಜ್ಞಾಪಕದಲ್ಲಿ ಇಟ್ಕೋ ಇದೇ ಕೊನೆಯ ಎಚ್ಚರಿಕೆ ಕುಮಾರಿನ ಈಗ ಒಳ್ಳೆ ಸಮಯ ನನ್ನ ಐಡಿ ಪ್ರಕಾರ ನೀವು ನಡ್ಕೊಳ್ಳಿ ಎಕ್ಸಾಕ್ಟ್ಲಿ ನಂಗೆ ಜೋಪಾನವಾಗಿರು ಬನ್ನಿ ಹೋಗೋಣ ವೆಲ್ಕಮ್ ರೀನಾ ವೆಲ್ಕಮ್
ಎಲ್ಲಿ ವಜ್ರ? ತೆಗೆದುಕೊಂಡಿನ ವಜ್ರನ ನೀನ್ ಹೇಳಿದಾಗೆ ಶೋಭನ ವೆಂಕಪ್ಪನ್ನ ಬಿಡುಗಡೆ ಮಾಡು. ವಜ್ರ ವಜ್ರ ಈ ಲೋಕದಿಂದನೇ ಬಿಡುಗಡೆ ಮಾಡ್ತೀನಿ. ಯಾರು? ಪ್ರಭಾಕರ್ ಅಲ್ವೇ ನೀನು? ಪ್ರಭಾಕರ್? ಪ್ರಭಾಕರ್ ಯಾಕೆ ಆಶ್ಚರ್ಯ ಆಯ್ತಾ? ನೀನಿಂಥ ಗೋಮುಖ ವ್ಯಾಘ್ರ ಅಂತ ನನಗೆ ಗೊತ್ತಿರ್ಲಿಲ್ಲ. ಈಗ ಗೊತ್ತಾಯ್ತಲ್ಲ ನಾನ್ ಯಾರು ಅಂತ. ಯಾಕ್ರೀನಾ ಹಾಗೆ ನೋಡ್ತೀಯ? ನಾನ್ ನಿನ್ ಕೊಲೆ ಮಾಡೋದಿಲ್ಲ. ಈ ವಜ್ರಗಳು ಹೇಗೋ ಹಾಗೆ ನೀನು. ನಿನ್ನಂಥ ಇಂಟೆಲಿಜೆಂಟ್ ನಮ್ ಡಿಪಾರ್ಟ್ಮೆಂಟ್ ಬೇಕೇ ಬೇಕು. ಪ್ರಭಾಕರ್, ನೀನು ಹೇಳಿದಾಗೆ ವಜ್ರಗಳನ್ನ ತಂದುಕೊಟ್ಟಿದ್ದೀನಿ. ಮರ್ಯಾದೆಯಾಗಿ ಅವ್ರನ್ನ ಬಿಟ್ಟು ಬಿಡು. ಹುಲಿ ಕೈಗೆ ಇಲಿ ಸಿಕ್ಕಿದ್ರೆ ಅದು ಬಿಟ್ಬಿಡುತ್ತೇನೋ? ಹಾಗೇನೆ ನನ್ನ ಕೈ ಸಿಕ್ಕಿದ ಇಲಿಗಳು ನೀವುಗಳೆಲ್ಲ. ಇಲ್ಲಿಂದ ತಪ್ಪಿಸ್ಕೊಳ್ಳಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ. ಬಿಡೋಕೆ ಕನಸಿನಲ್ಲೂ ಸಾಧ್ಯ ಇಲ್ಲ. ನೋಡ್ತಾ ಇರು, ನಿನ್ನ ಕಣ್ಣು ಮುಂದೆ ಅವ್ರ ಕಥೆ ಮುಗಿಸ್ಬಿಡ್ತೀನಿ. ಟೈಗರ್, ನಿನ್ನ ಪ್ರಭಾಕರ್, ಅವ್ರ ಕಥೆ ಮುಗಿಯಕ್ ಮುಂಚೆ ನಿನ್ ಕಥೆ ನೋಡ್ಕೊ. ನಿನ್ ಹತ್ರ ಇರೋದು ನಕಲಿ ವಜ್ರ, ಅಸಲಿ ವಜ್ರ ಇಲ್ಲಿದೆ. ವಾಟ್? ನನ್ನ ಹತ್ರ ನಕಲಿ ವಜ್ರನೇ? ರಿವಲ್ವರ್ದು ಸಾಕಿ ವಜ್ರ ತರ ಬನ್ನಿ. ಹಿಂದೆ ಹೋದ್ರೆ ವೆಲ್ ಡನ್ ಶಂಕರ್. ಥ್ಯಾಂಕ್ ಯು. ಇದರಲ್ಲಿ ನಿಮ್ಮ ಸಹಕಾರವೂ ಸೇರಿದೆ ಇನ್ಸ್ಪೆಕ್ಟರ್. ಅಂದಾಗೆ ಈ ವಜ್ರ ತಗೊಳ್ಳಿ. ಕುಮಾರ್, ಇವ್ರ ಜೊತೆ ಹೋಗು. ರೈಟ್ ಶಂಕರ್. ಶಂಕರ್, ನಿಮ್ಗೆ ತುಂಬಾ ಉಪಕಾರ ಆಯ್ತಪ್ಪ. ನಿನ್ ಋಣನ ಹೇಗಪ್ಪ ತೀರ್ಸೋದು? ಇದು ನನ್ನ ಡ್ಯೂಟಿ ಸರ್. ದೀನಾ, ನಡಿ ಮನೆಗೆ ಹೋಗೋಣ. ನೀವು ಹೋಗಿ, ಆಮೇಲೆ ಬರ್ತೀವಿ ನಾವು. ಬಾಮ್ಮ.